ನಮಸ್ತೆ ವೀಕ್ಷಕರೇ, ಯುಗಾದಿ ಮಹಾತ್ಮೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಇವತ್ತಿನ ಯುಗಾದಿ ಮಹಾತ್ಮೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ್ ನಕ್ಷತ್ರಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃತಜ್ಞತೆಗಳು. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬಿಡ್ತೇನೆ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಅಶ್ವವೇಗ ತಂಡದ ವತಿಯಿಂದ. ಇನ್ನು ಯುಗಾದಿ ಅಂದ ತಕ್ಷಣ ನಮಗೆ ನೆನಪಾಗೋದು ಇದು ಪ್ರಾಕೃತಿಕ ಹಬ್ಬ ಅಂತಲೇ ಹೇಳೋದು. ಯಾಕಂದರೆ ಕಹಿಯಾದ ಒಂದು ಬೇವಿನ ಅಂಚಿನಲ್ಲಿ ಸಿಹಿಯಾದಂತಹ ಬೆಲ್ಲದ ಒಂದು ಸಿಂಚನ ಸಿಗುವಂತಹ, ಹಾಗೆ ಪ್ರಾಕೃತಿಕವಾಗಿ ಬದಲಾಗುವಂತಹ ಹಬ್ಬದ ಒಂದು ಪರ್ವಕಾಲದ ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ. ಈ ಒಂದು ಯುಗಾದಿ ಹಬ್ಬದ ಮೊದಲನೇದಾಗಿ ಮಹತ್ವ ಹೇಳುತ್ತಾ ಗುರುಗಳೇ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಹಾಗೆ ಅಶ್ವವೇಗ ವಾಹಿನಿಯ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ನೂತನ ಸಂವತ್ಸರದ ಆರಂಭದ ಪರ್ವಕಾಲದ ಶುಭಕಾಮನೆಗಳು. ಜೊತೆಯಲ್ಲಿ ಭಾರತೀಯರು ನಾವುಗಳು ನಮ್ಮ ದಿನವನ್ನು ಏನು ಎದುರಿಸುವಂಥದ್ದು ಅಥವಾ ದಿನವನ್ನು ಆರಂಭಿಸುವಂಥದ್ದು, ಅಲ್ಲಿಂದಲೇ ನಮ್ಮ ವೈಶಿಷ್ಟ್ಯತೆ ಹೇಳುವಂಥದ್ದು. ವೈವಿಧ್ಯತೆಯ ಒಂದು ಜೀವನ ಕ್ರಮವನ್ನು ಒಪ್ಪಿಕೊಂಡು ಉತ್ಕೃಷ್ಟವಾದಂತಹ ಜ್ಞಾನವನ್ನು ಜಗತ್ತಿನ ದೃಷ್ಟಿಯಲ್ಲಿ ತೋರಿಸುವಂತಹ ಒಂದು ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ಭೂಮಿ ಅಂತ ಹೇಳುವಂಥದ್ದು. ಯಾಕೆ ಈ ಮಾತು ಕೇಳಿದರೆ, ನಾವಿವತ್ತು ವಾಸ್ತವದಲ್ಲಿ ನಮ್ಮ ದೇಶವನ್ನು ನಾವು ಬಿಂಬಿಸಿಕೊಳ್ಳುವಂತಹ ರೀತಿ ಅಥವಾ ಮಾತು ಹೇಗಿದೆ ಅಂತ ಕೇಳಿದರೆ, ನಾವು ಜಗತ್ತಿಗೆ ಗುರು ಅಂತ ಹೇಳ್ಕೊಳ್ತೇವೆ. ಜಗತ್ತಿಗೆ ಗುರು ನಾವು ಆಧುನಿಕವಾದಂತಹ ದೃಷ್ಟಿಕೋನದಲ್ಲೋ ಅಥವಾ ಬದುಕಿನಲ್ಲಿ ಶಾಂತಿಯುತವಾದಂತಹ ಬದುಕನ್ನು ಕಟ್ಟಿಕೊಡುವ ದೃಷ್ಟಿಕೋನದಲ್ಲೋ ಅಂತ ಹೇಳುವುದರ ಬಗ್ಗೆ ನಾವು ಚಿಂತನೆ ಮಾಡುವಾಗ, ನಮ್ಮ ದೇಶ ಒಂದು ಸಂಸ್ಕಾರಪೂರ್ಣವಾದಂತಹ ಶಾಂತಿಯುತವಾದಂತಹ ಬದುಕನ್ನು ಕಟ್ಟಿಕೊಡಬಹುದಾದಂತಹ ಒಂದು ಜ್ಞಾನವನ್ನು ಕೊಡುವುದರಲ್ಲಿ ನಾವು ಜಗತ್ತಿಗೆ ಗುರುಗಳಾಗಿ ಪ್ರಾಚೀನ ಕಾಲದಿಂದಲೂ ಕೂಡ ಇದ್ದದ್ದು ಸತ್ಯ, ವಾಸ್ತವದಲ್ಲಿ ಇರುವಂಥದ್ದು ಕೂಡ ಸತ್ಯ. ನಮ್ಮನ್ನು ಅನುಕರಣೆ ಅಥವಾ ನಮ್ಮ ಜೀವನವನ್ನು ಎಕ್ಸೆಪ್ಟೆನ್ಸ್ ಜಗತ್ತು ಯಾಕೆ ಮಾಡುತ್ತೆ ಕೇಳಿದರೆ ಈ ಕಾರಣಕ್ಕೆ ಮಾಡುತ್ತೆ ಅಂತ ಹೇಳುವಂಥದ್ದು ವಾಸ್ತವ. ಈ ನೆಲೆಯಲ್ಲಿ ನಾವು ನಮ್ಮ ಭಾರತೀಯರ ಆಚರಣೆಗಳು ಅಥವಾ ಧಾರ್ಮಿಕ ಚಿಂತನೆಗಳು ಅಥವಾ ಜ್ಞಾನದ ಹಪಹಪಿಯೋ ಇದೆಲ್ಲವುದೂ ಕೂಡ ಜಗತ್ತಿಗೆ ಮಾತರಿ, ಜಗತ್ತಿಗೆ ಅದು ಉತ್ತರದಾಯಿತ್ವ ಅಥವಾ ಜಗತ್ತು ನಡೆಯುವಲ್ಲಿ ಅದೊಂದು ಮಾರ್ಗದರ್ಶಿ ಅಂತಲೇ ತಿಳ್ಕೊಳ್ಬೋದು. ಹೀಗೆ ನಾವು ವಾಸ್ತವದಲ್ಲಿ ವರ್ತಮಾನದಲ್ಲಿ 2024 ಬಿಟ್ಟು 25ಕ್ಕೆ ಬಂದ್ವಿ. ಕ್ರೋಧಿನಾಮ ಸಂವತ್ಸರವನ್ನು ಬಿಟ್ಟು ವಸುನಾಮ ಸಂವತ್ಸರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಪಾದಾರ್ಪಣೆಯ ಈ ಕಾಲವನ್ನು ನಾವು ನಮ್ಮ ಭಾಷೆಯಲ್ಲಿ ಹೇಳುವುದಿದ್ರೆ ಯುಗಾದಿ ಅಂತ. ಯುಗ ಪ್ಲಸ್ ಆದಿ, ಯುಗಾದಿ ಅಂತ ಹೇಳುವಂಥದ್ದು. ಸೊ ಯುಗ ಹೇಳಿದರೆ ಕಾಲವನ್ನು ಯುಗ ಅಂತ ಕರೀತಾರೆ. ಮತ್ತು ಒಂದು ಯುಗ ಅಂತ್ಯ ಆಗಿ ಇನ್ನೊಂದು ಯುಗದ ಆರಂಭ ಅನ್ನುವಂಥ ತಾತ್ಪರ್ಯದಲ್ಲಿಯೂ ಕೂಡ ಯುಗಾದಿಯನ್ನು ಸಂಬೋಧಿಸಲ್ಪಡ್ತದೆ. ನಮಗೆ ಗ್ರಂಥಗಳ ಮತ್ತು ಶಾಸ್ತ್ರಗಳ ಇತಿಹಾಸಗಳ ಅಧ್ಯಯನ ಮತ್ತು ಓದುವುದರ ಆಧಾರದಲ್ಲಿ ನಾವು ಈ ದಿನಗಳಿಗೆ ಏನು ವ್ಯಾಖ್ಯಾನ ಇದೆ ಅಂತಷ್ಟೇ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಮೀರಿ ನಾವು ಉತ್ತರವನ್ನು ಕೊಡೋದು ಕಷ್ಟ ಸಾಧ್ಯ. ಚೈತ್ರ ಮಾಸದ ಮೊದಲ ದಿನ, ನಮಗೆ 12 ಮಾಸದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಹೀಗೆ ಹೋಗ್ತದೆ. ಅಂತಂದರೆ ನಮ್ಮ ಭಾರತೀಯರ ಜೀವನ ಕ್ರಮದಲ್ಲಿ ಖಗೋಳದ ವಿದ್ಯಮಾನಕ್ಕೆ ಅನುಗುಣವಾದಂತಹ ಜೀವನ ಕ್ರಮ ಹೇಳುವಂಥದ್ದು ವೈಜ್ಞಾನಿಕವಾದಂತಹ ಒಂದು ಅರ್ಥವನ್ನು ಕೊಡ್ತದೆ. ವೈಜ್ಞಾನಿಕವಾದಂಥ ಅರ್ಥದ ಆಧಾರದಲ್ಲಿ ನಾವು ನೂತನ ಸಂವತ್ಸರ ಅಂತ ಕನ್ಸಿಡರ್ ಮಾಡೋದೇ ಇದ್ದರೆ, ಖಗೋಳ ಹೇಳಿದರೆ ಖಗೋಳವನ್ನು ಗಣಿತಾಧಾರದಲ್ಲಿ ನಾವು ಏನು ಲೆಕ್ಕಾಚಾರಗಳನ್ನು ಮಾಡಿ ಮಾಸಗಳನ್ನು ವಿಂಗಡಣೆ ಮಾಡಿದಾಗ ನಮಗೆ ನೂತನ ಸಂವತ್ಸರ ಅಂತ ಸಿಗುವುದಿದ್ರೆ ಚೈತ್ರ ಮಾಸದ ಮೊದಲನೆಯ ದಿನದಿಂದಲೇ ನಮಗೆ ಹೊಸ ವರ್ಷ. ಯಾವ ಕಾರಣಕ್ಕೂ ಕೂಡ ಕ್ಯಾಲೆಂಡರ್ನಲ್ಲಿ ಸಂಖ್ಯೆಗಳು ಬದಲಾದ ತಕ್ಷಣ ನಮಗೆ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ಈ ಚೈತ್ರ ಮಾಸದ ಹೊಸ ವರ್ಷ, ಚೈತ್ರ ಮಾಸದ ಪ್ರಥಮ ದಿನವನ್ನು ಹೊಸ ವರ್ಷ ಅನ್ನುವ ನೆಲೆಯಲ್ಲಿ ಸ್ವೀಕಾರ ಮಾಡಿದಾಗ ನಮಗೆ ಖಗೋಳದ ಒಂದಷ್ಟು ವಿದ್ಯಮಾನಗಳು ಹೇಳುವಂಥದ್ದು ಈ ಸಂವತ್ಸರದಲ್ಲಿ ಬದಲಾವಣೆಯ ವ್ಯವಸ್ಥೆಗಳನ್ನು ಹೇಳುತ್ತದೆ. ಸಾಮಾನ್ಯವಾಗಿ ವಿಶ್ವಾವಸು ನಾಮ ಸಂವತ್ಸರದ ಒಂದು ನಾಮ ಹೇಳುವಂಥದ್ದು ನಮಗೆ ಚೈತ್ರ ಮಾಸದ ಪ್ರಥಮ ದಿನವಾದ ಈ ದಿನದಿಂದ ನಮಗೆ ಇರುವಂಥದ್ದು. ಈ ಸಂವತ್ಸರಕ್ಕೆ ಖಗೋಳದ ವಿದ್ಯಮಾನದ ಆಧಾರದಲ್ಲಿ ಆದಿತ್ಯಾದಿ ಗ್ರಹರಿಗೆ ಯಾವ ಸ್ಥಾನಗಳು ಈ ಸಂವತ್ಸರದಲ್ಲಿ ಸಿಗುತ್ತದೆ, ತನ್ಮೂಲಕವಾಗಿ ಈ ಸಂವತ್ಸರ ಹೇಳುವಂಥದ್ದು ಪ್ರಕೃತಿಗೂ ಜೀವಸಂಕುಲಗಳಿಗೂ ಮನುಕುಲಕ್ಕೂ ಈ ಸಂವತ್ಸರ ಎಷ್ಟರ ಮಟ್ಟಿಗಿನ ಶುಭ ಮತ್ತು ಅಶುಭ ಶಾಂತಿ ನೆಮ್ಮದಿಗಳನ್ನು ಒದಗಿಸಬಲ್ಲದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಮ್ಮ ಋಷಿಮುನಿಗಳು ಚಂದದ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ. ಹೀಗೆ ಹೊಸ ವರ್ಷ ಅಥವಾ ನೂತನ ಸಂವತ್ಸರ ಅಥವಾ ಏನು ಸಂವತ್ಸರದ ನಾಮ ಬದಲಾಗುವಿಕೆ ಇದೆಲ್ಲದಕ್ಕೂ ಕೂಡ ಅದ್ಭುತವಾದಂತಹ ವೈಜ್ಞಾನಿಕವಾದಂತಹ ಹಿನ್ನೆಲೆಗಳನ್ನು ಇಟ್ಟುಕೊಂಡಂತೆ ಇದೆಲ್ಲವುದು ಸಾಧ್ಯ ಆಗುತ್ತಾ ಇರುವುದು. ಇವತ್ತಿಗೂ ಕೂಡ ನಮಗೆ ಪಂಚಾಂಗಗಳು ತಿಳಿಸಿದಂತೆ ಅಮಾವಾಸ್ಯೆಯನ್ನು ಕಾಣುತ್ತೇವೆ, ಪಂಚಾಂಗಗಳು ತಿಳಿಸಿದಂತೆ ಪೌರ್ಣಮಿಯನ್ನು ಕಾಣುತ್ತೇವೆ, ಪಂಚಾಂಗಗಳು ತಿಳಿಸಿದಂತೆ ಗ್ರಹಣಗಳನ್ನು ಕಾಣುತ್ತೇವೆ, ಪಂಚಾಂಗಗಳು ತಿಳಿಸಿದಂತೆ ಗ್ರಹಗಳ ಚಲನಾ ಸ್ಥಿತಿಗಳನ್ನು ಕಾಣುತ್ತೇವೆ, ಪಂಚಾಂಗಗಳು ತಿಳಿಸಿದಂತೆ ಪ್ರಕೃತಿಯ ವ್ಯತ್ಯಯಗಳನ್ನು ಕಾಣುತ್ತೇವೆ, ಮಳೆಗಾಲವನ್ನು ಕಾಣುತ್ತೇವೆ, ಚಳಿಗಾಲವನ್ನು ಕಾಣುತ್ತೇವೆ, ಬೇಸಿಗೆಗಾಲವನ್ನು ಕಾಣುತ್ತೇವೆ. ಇದೆಲ್ಲವುದು ಪಂಚಾಂಗ ತಿಳಿಸಿದಂತೆ ಕಾಣುತ್ತೇವೆ. ನಾವಿವತ್ತು ಹವಾಮಾನ ಇಲಾಖೆ ತಿಳಿಸಿದಂತೆ ಕಾಣ್ತಾ ಇರುವುದು ಇತ್ತೀಚೆಗಿನ 35-40 ವರ್ಷದಿಂದ ಅಲ್ವಾ? ಅದಕ್ಕೆ ಪೂರ್ವದಲ್ಲಿ ಪಂಚಾಂಗ ತಿಳಿಸಿದಂತೆ ನಾವು ಅದನ್ನು ಕಾಣ್ತಾ ಇತ್ತಲ್ವಾ? ಹವಾಮಾನ ಇಲಾಖೆಗೂ ಪಂಚಾಂಗಕರ್ತರಿಗೂ ಸಂಬಂಧ ಇಲ್ವಲ್ಲ. ಹಾಗಾಗಿ ಪಂಚಾಂಗದಲ್ಲಿ ಬರೆದದ್ದನ್ನ ನಿತ್ಯ ಜೀವನದಲ್ಲಿ ನಾವು ಕಾಣ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಒಂದು ಪೂರ್ಣ ಪ್ರಮಾಣದ ವೈಜ್ಞಾನಿಕ ಒಂದು ವಿಜ್ಞಾನದ ಲೆಕ್ಕಾಚಾರದ ಆಧಾರದಲ್ಲಿ ಖಗೋಳವನ್ನು ಗಣಿತ ಮಾಡಿ ಖಗೋಳದ ವಿದ್ಯಮಾನಕ್ಕೆ ಅನುಗುಣವಾಗಿ ಭಾರತೀಯರು ಅದ್ಭುತವಾದಂತಹ ಜೀವನವನ್ನು ನಡೆಸಿಕೊಂಡು ಈ ಹಿಂದೆ ಬಂದಿದ್ದರು, ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂಥ ಪರ್ವಕಾಲ ಅದು ಯುಗಾದಿ ವಿಜ್ಞಾನದ ಪೂರ್ಣ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಧಾರ್ಮಿಕವಾಗಿ ಬಹಳಷ್ಟು ನಮ್ಮಲ್ಲಿ ಪ್ರತಿ 2 ಕಿಲೋಮೀಟರ್ಗೊಂದು ಆಚರಣೆಗಳು ಹೊಸತನವನ್ನು ಕಂಡುಕೊಳ್ತಾರೆ. ಅದಕ್ಕೂ ಕೂಡ ವಿಜ್ಞಾನದ ಹಿನ್ನೆಲೆ ಇದೆ. ಏನಪ್ಪ, ಬೆಂಗಳೂರಿನ ಆಚರಣೆ ಒಂದು, ಅಥವಾ ಮೈಸೂರಿನ ಆಚರಣೆ ಒಂದು, ಅಥವಾ ಕರಾವಳಿಯ ಆಚರಣೆ ಒಂದು, ಅಥವಾ ಉತ್ತರ ಕರ್ನಾಟಕದ ಆಚರಣೆ ಒಂದು, ಮಧ್ಯ ಕರ್ನಾಟಕ ಹಾಗೆ ಯಾಕಿದೆ ಕೇಳಿದರೆ ಅದಕ್ಕೂ ಕೂಡ ಪ್ರಕೃತಿಯ ಹಿನ್ನೆಲೆಯೇ ಕಾರಣ. ನೇರವಾಗಿ ನಾವು ನಮ್ಮ ಆಚರಣೆಗಳಲ್ಲಿ ಭಿನ್ನತೆಗಳನ್ನು ಭೇದವನ್ನು ಕಂಡಿದ್ದೇವೆ ಅನ್ನುವ ಕಾರಣಕ್ಕೆ ಅದು ಸರಿಯಲ್ಲ ಇದು ಸರಿ ಹಾಗಲ್ಲ ವಾದ. ಆಹಾರಗಳು ಪ್ರತಿ 2 ಕಿಲೋಮೀಟರ್ಗೆ ಒಮ್ಮೆ ಬದಲಾವಣೆ, ಅದರ ಹಿಂದೆಯೂ ಕೂಡ ವಿಜ್ಞಾನದ ಕಾರಣಗಳಿದೆ. ಮತ್ತು ವರ್ಣಗಳು, ಜಾತಿ ಅಂತ ನಾವು ಇವತ್ತೇನು ಹೊಡೆದಾಡ್ತೇವೆ, ಈ ವರ್ಣಗಳು ಹೌದು, ವರ್ಣಕ್ಕೂ ಕೂಡ ಒಂದು ಕಾರಣ ಇದೆ. ವರ್ಣಕ್ಕೆ ಅನುಗುಣವಾದಂತಹ ಜೀವನ ಕ್ರಮ ಹೇಳುವಂತಹದ್ದು ಒಂದು ಕೂಡ ಸತ್ಯ. ಹೀಗೆ ಆಯಾಯ ಜೀವಿ ಯಾವ ಪ್ರಕೃತಿಯ ಯಾವ ಭಾಗದಲ್ಲಿ ಆ ಜೀವಿ ಜನ್ಮವನ್ನು ಹೊಂದಿರುತ್ತೆ, ಅದರ ಪ್ರಕೃತಿಯ ವ್ಯವಸ್ಥೆಗಳೇನು, ಯಾವ ಜೀವಿಯ ಗರ್ಭದಿಂದ ಯಾವ ಜೀವಿ ಹೊರಗೆ ಬಂದಿದೆ, ಆ ಜೀವಿಗೂ ಈ ಜೀವಿಯ ಸಂಬಂಧಗಳೇನು, ಆ ಜೀವಿಯೊಳಗೆ ಹರಿಯುವಂತಹ ರಕ್ತ ಈ ಜೀವಿಯ ಒಳಗೆ ಹರಿಯುವಂತಹ ರಕ್ತ, ಹೀಗೆ ಅತ್ಯಂತ ಅದ್ಭುತವಾದಂತಹ ಸೂಕ್ಷ್ಮ ಮನಸ್ಥಿತಿಯ ಚಿಂತನೆಗಳಿದ್ರೆ ಅದು ಭಾರತೀಯ ಶಾಸ್ತ್ರ ಪರಂಪರೆ ಅಥವಾ ಜ್ಞಾನ ಪರಂಪರೆ ಅಂತ ಹೇಳ್ಬೋದು ನಾವು. ನಿಮಗೆ ಯಾವ ಜ್ಞಾನದ ಬೇಸಿಗೆ ಹೋದರೂ ಕೂಡ ನಿಮಗೆ ಒಂದು ಹಂತದ ನಾಲೆಜ್ ಸಿಗಲಿಕ್ಕೆ ಸಾಧ್ಯ. ಒಳಹೊಕ್ಕು ಅಣುಗಳಿಗೂ ಕೂಡ ಉತ್ತರ ಕೊಡುವಂತಹ ಒಂದು ಜ್ಞಾನ ಪರಂಪರೆ ಇದ್ರೆ ಅದು ನಮ್ಮ ಪರಂಪರೆ ಹೇಳ್ಕೊಳ್ಳುವಂತಹ ಹೆಮ್ಮೆ ನಮಗಿದೆ. ಸೊ ಈ ಹಿನ್ನೆಲೆಯಲ್ಲಿ ವಾಸ್ತವದ ಕಾಲಮಾನದ ವಿಜ್ಞಾನವನ್ನ ಆಧಾರವಾಗಿಟ್ಟುಕೊಂಡಂತೆ ಯುಗಾದಿಯನ್ನ ನಾವು ಗಮನಿಸಿದ್ರೂ ಕೂಡ ಅದಕ್ಕೂ ರಿಲೆವೆಂಟ್ ಇದೆ. ಪ್ರಾಚೀನ ಕಾಲದ ಏನು ಜ್ಞಾನಾತೀತವಾದಂತಹ ಒಂದು ಉಚ್ಛ್ರಾಯವಾದಂತಹ ಫಿಲಾಸಫಿ ಅಥವಾ ವೇದಾಂತ ದೃಷ್ಟಿಕೋನದಲ್ಲಿ ಯುಗಾದಿಯನ್ನು ಗಮನಿಸಿದ್ರು ಕೂಡ
ಸಾಮಾನ್ಯರಾದಂತಹ ನಾವು ನೀವುಗಳು ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಒಂದು ಸಾಂಸ್ಕೃತಿಕ, ಒಂದು ಜಾನಪದ, ಈ ದೃಷ್ಟಿಯಲ್ಲಿ ಯುಗಾದಿಯನ್ನು ಗಮನಿಸಿದ್ರು ಕೂಡ ಆ ಯುಗಾದಿಗೆ ಅದರದ್ದೇ ಆದಂಥ ಒಂದು ಮಹತ್ವ ಉಂಟು. ನೀವು ಯಾವ ಭಾಗದಿಂದ ಬೇಕಾದರೂ ಆ ಯುಗಾದಿಯನ್ನು ದೃಷ್ಟಿಸಿ, ನಿಮಗೆ ಅದರೊಳಗೆ ಒಂದು ಮಹತ್ವವನ್ನು ಖಂಡಿತ ಕಾಣ್ಲಿಕ್ಕೆ ಸಾಧ್ಯ, ಅದು ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ. ಈ ಹಿನ್ನೆಲೆಯಲ್ಲಿ ಯುಗಾದಿ ಅರ್ಥಪೂರ್ಣವಾದಂತಹ ಒಂದು ಪರ್ವಕಾಲ, ಮತ್ತು ಮನುಷ್ಯನ ಜೀವನದಲ್ಲಿ ಒಂದು ಹೊಸತನವನ್ನು ಕಂಡುಕೊಳ್ಳುವಲ್ಲಿ ಪ್ರಭಾವವನ್ನು ಬೀರಬಹುದಾದಂತಹ ಒಂದು ಪರ್ವಕಾಲ. ಹೀಗೊಂದು ಚಿಂತನೆಯನ್ನು ಯುಗಾದಿಗೆ ನಾವು ಕೊಡಬಹುದು. ವೀಕ್ಷಕರೇ, ಇಲ್ಲಿ ಗುರುಗಳು ಚೆನ್ನಾಗಿ ಹೇಳಿದ್ರು, ಬರೀ ಕ್ಯಾಲೆಂಡರ್ ಬದಲಾದ್ರೆ ಮಾತ್ರ ಹೊಸ ವರ್ಷ ಅಲ್ಲ, ಇಡೀ ಪ್ರಕೃತಿನೇ ಬದಲಾಗಬೇಕು. ಆ ಪ್ರಕೃತಿ ಯಾಕೆ ಬದಲಾಗುತ್ತೆ, ಇದ್ರ ಹಿಂದೆ ಆಧ್ಯಾತ್ಮಿಕ ಚಿಂತನೆಗಳೇನಿದೆ, ಧಾರ್ಮಿಕ ಆಚಾರಗಳೇನಿದೆ, ಇದ್ರ ಬಗ್ಗೆ ಎಲ್ಲ ಗುರೂಜಿಯವರು ತಿಳಿಸ್ಕೊಟ್ರು. ಒಟ್ಟಾರೆಯಾಗಿ ನೋಡೋದಾದ್ರೆ ಯುಗಾದಿ ಹಬ್ಬ ಅಂದರೆ ಇದು ಹಿಂದೂಗಳ ಹಬ್ಬವೇ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಯುಗ ಆದಿ ಆಗ್ತಾ ಇರುವಂತಹ ಒಂದು ಪರ್ವಕಾಲದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಗುರೂಜಿ, ಯುಗಾದಿ ಅಂದ ತಕ್ಷಣ ನಮಗೆ ಒಂದು ಹೊಸದಾದಂತಹ ಉರುಪು, ಹಾಗೆ ಹೊಸದಾದಂತಹ ಹರ್ಷ, ಹಾಗೆ ಹೊಸ ಬಟ್ಟೆಯನ್ನು ಖರೀದಿ ಮಾಡಬೇಕು, ಹಾಗೆ ಅಭ್ಯಂಜನ ಸ್ನಾನವನ್ನು ಕೂಡ ಮಾಡಬೇಕು, ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ಕಹಿಯಾದಂತಹ ಬೇವಿನ ಜೊತೆ ಸಿಹಿಯಾದಂತಹ ಬೆಲ್ಲವನ್ನು ಕೂಡ ಸೇರಿಸಿ ತಿನ್ನೋದು ಒಂದು ವಾಡಿಕೆ ಆಗಿರುವಂಥದ್ದು. ಮೊದಲನೇದಾಗಿ ಈ ಹೊಸ ಉಡುಪು ಅಂತಂದರೆ ನಮಗೆ 15 ದಿನದಿಂದನೇ ಒಂದು ಸ್ವಲ್ಪ ಖುಷಿ, ಅಂದರೆ ಮನೇಲಿ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ನಾವು ಹೊಸ ಬಟ್ಟೆ ಹಾಕ್ಕೋಬೇಕು, ಇವತ್ತಿನ ದಿನ ಒಂದು ಸ್ನಾನ ಮಾಡಬೇಕು, ಎಣ್ಣೆ ಮಜ್ಜನ ಸ್ನಾನವನ್ನು ಮಾಡಬೇಕು, ಈ ರೀತಿ ಎಲ್ಲ ಇರುತ್ತೆ. ಇದ್ರ ಬಗ್ಗೆ ಹೇಳೋದಾದರೆ ಬಹಳ ಒಳ್ಳೆ ಸುಂದರವಾದ ಚಿಂತನೆ ಇದು. ನಮಗೆ ಇವತ್ತಿನ ವಾಸ್ತವ ಜಗತ್ತಿಗೆ ಇದು ಅಷ್ಟು ರಿಲಿವೆಂಟ್ ಅಂತ ಅನಿಸೋದಿಲ್ಲ, ಆದರೆ ಇದರೊಳಗೆ ಬಹಳ ಅದ್ಭುತವಾದಂತಹ ಚಿಂತನೆಗಳು ಅಡಗಿದೆ. ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಒಂದು ಹೊಸ ಬಟ್ಟೆ ಹೇಳುವಂಥದ್ದಕ್ಕೆ ಕಾಯುವ ಕಾಲಗಳಾಗಿತ್ತು. ಅಂತಂದರೆ ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದಂತಹ ಕಾಲದ ಆಧಾರದಲ್ಲಿ ನಮಗೆ ಸಿಗುವಂಥದ್ದು, ಸಿಗದೇ ಇರುವಂಥದ್ದು, ಸಿಗುವುದಿಲ್ಲ ಹೇಳುವಂಥ ಕೆಲವೊಂದಿಷ್ಟು ನಿಯಮಗಳೆಲ್ಲ ಇದ್ವು. ಇವತ್ತಿನ ಮಕ್ಕಳಿಗೆ ಪ್ರತಿನಿತ್ಯವೂ ಹೊಸ ಬಟ್ಟೆ ಸಿಗುತ್ತದೆ. ಖಂಡಿತ. ಒಂದು ಮಗು ಇರ್ತದೆ, 2 ಮಗು ಇರ್ತದೆ, ಆ ಮಗುವಿಗೆ ನಿತ್ಯ ಬೇಕಾದರೂ ತಂದೆ ತಾಯಿ ಎಣ್ಣೆ ಹಾಕಿ ಸ್ನಾನ ಮಾಡಿಸುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಅಂತಂದ್ರೆ ಏನು ಇಲ್ಲಿ ನಾವು ಚಿಂತನೆಯನ್ನು ಇಟ್ಕೊಳ್ಬೇಕು ಹೇಳಿದ್ರೆ, ಚೈತ್ರ ಮಾಸದ ಪ್ರಥಮ ದಿನ ಹೇಳುವಂತಹದ್ದು ನಮಗೆ ವರ್ಷದ ಪ್ರಥಮ ದಿನ, ಒಂದು ಬದಲಾವಣೆ. ಪೂರ್ಣ ದೃಷ್ಟಿಯಲ್ಲಿ ಪ್ರಕೃತಿ ತನ್ನನ್ನು ಬದಲಿಸಿಕೊಳ್ತದೆ. ಪ್ರಕೃತಿ ಬದಲಿಸಿಕೊಳ್ತದೆ ಅನ್ನುವುದಕ್ಕಿಂತಲೂ ಖಗೋಳದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣುತ್ತದೆ. ಆ ಖಗೋಳದಲ್ಲಿ ಒಂದಷ್ಟು ಬದಲಾವಣೆಗಳು ಅನ್ನುವಂಥದ್ದು ನೇರವಾಗಿ ಆ ಬದಲಾವಣೆಯ ಪರಿಣಾಮ ಹೇಳೋದು ಈ ಪ್ರಕೃತಿಯ ಮೇಲೆ ಆಗುವಂಥದ್ದು. ಈ ಪ್ರಕೃತಿ ಮೇಲೆ ಆದ ತಕ್ಷಣ ಪ್ರಕೃತಿಯ ಒಳಗಿರುವವರು ಯಾರು? ಜೀವ ಸಂಕುಲಗಳು, ಸಸ್ಯ ಸಂಕುಲಗಳು, ಮನುಷ್ಯ ಸಂಕುಲಗಳು. ಜೀವ ಅಂತಂದ್ರೆ ಅಲ್ಲಿ ಜೀವ ಇರುವಂಥದ್ದೆಲ್ಲ ಜೀವ ಸಂಕುಲ ಅಂತ ಕನ್ಸಿಡರ್. ಸೊ ಹಾಗಾಗಿ ಈ ಪ್ರಕೃತಿಯ ಬದಲಾವಣೆ ಯಾಕಾಗತ್ತೆ ಕೇಳಿದ್ರೆ ಖಗೋಳದ ವಿದ್ಯಮಾನದಿಂದಾಗಿ ಆಗತ್ತೆ. ಖಗೋಳದ ವಿದ್ಯಮಾನದಿಂದಾಗಿ ಪ್ರಕೃತಿಯಲ್ಲಿ ಬದಲಾವಣೆಗಳಾಗುತ್ತದೆ. ಪ್ರಕೃತಿಯ ಒಳಗಿರಬಹುದಾದಂತಹ ಜೀವ ಸಂಕುಲಗಳಾದ ನಾವುಗಳೆಲ್ಲ ಒಂದಷ್ಟು ನಮ್ಮ ಜೀವನ ಕ್ರಮಗಳಲ್ಲಿ ಬದಲಾವಣೆ. ಮಳೆಗಾಲ ಬಂದ ತಕ್ಷಣ ಛತ್ರಿಯನ್ನು ಹಿಡ್ಕೊಳ್ಬೇಕು ನಾವು. ಇದು ನಮಗೆ ಆ ಪ್ರಕೃತಿಯ ಹೇಳುವಂತ ಸೂಚನೆ ಕೊಟ್ಟು ಬಿಡುತ್ತದೆ. ಹಾಗಾದ್ರೆ ಮತ್ತೆ ಸೂರ್ಯನ ಉದಯ ಹೇಳುವಂತಹದ್ದು ಜೀವಗಳಲ್ಲಿ ಚೈತನ್ಯವನ್ನ ಕೊಡುತ್ತದೆ. ಅಂತಂದ್ರೆ ಸೂರ್ಯೋದಯ ಆಯ್ತು ಅಂದ ತಕ್ಷಣ ಜೀವಿಗಳೆಲ್ಲ ಎಚ್ಚೆತ್ತುಕೊಳ್ಳುತ್ತವೆ, ಕಾನ್ಷಿಯಸ್ ಮೋಡ್ಗೆ ಬರ್ತವೆ. ಯಾವಾಗ ಸೂರ್ಯನ ಅಸ್ತ ಆಗತ್ತೋ ಆಗ ಜೀವ ಜಂತುಗಳೆಲ್ಲವೂ ಕೂಡ ಚೈತನ್ಯವನ್ನ ಕಮ್ಮಿ ಮಾಡಿಕೊಳ್ತವೆ. ಅಪೂರ್ಣ ಚೈತನ್ಯ ಶೂನ್ಯ ಆಗುತ್ತಾ ಹೋಗುತ್ತದೆ. ಹಾಗಾದ್ರೆ ಖಗೋಳದ ವಿದ್ಯಮಾನ ಜೀವಿಗಳ ಮೇಲೆ ಎಷ್ಟು ಬೇಗ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳುವುದಕ್ಕೆ ನಮ್ಗೆ ಇಷ್ಟೇ ಸಾಕು. ಬೆಳಗಾದಾಗ ನಾವು ಎದ್ದೇಳುತ್ತೇವೆ, ರಾತ್ರಿ ಆದಾಗ ನಾವು ಮಲಗುತ್ತೇವೆ. ಇದು ಖಗೋಳದ ವಿದ್ಯಮಾನ ಕಾರಣ ಅಲ್ವಾ? ಇವತ್ತು ಸ್ವಲ್ಪ ಏನು ಮಿಕ್ಸ್ ಆದಂತಹ ಜಗತ್ತು, ನೈಟ್ ಶಿಫ್ಟ್ ಕೂಡ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ವೈಜ್ಞಾನಿಕವಾಗಿ ವಿರೋಧವಾದಂಥ ವಿಷಯ ಅದು. ಮನುಷ್ಯನ ಇಂದ್ರಿಯಗಳು ಶರೀರ ಅನ್ನುವಂಥದ್ದೇನಿದೆ, ಯಾವ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಅದಕ್ಕೆ ಯಾವ ರೀತಿಯದ್ದಾದಂತಹ ಏನು ಆಹಾರಗಳು, ನಿದ್ರೆ ಇತ್ಯಾದಿಗಳೆಲ್ಲ ಆ ಇಂದ್ರಿಯಗಳಿಗೆ ಆಗಬೇಕೋ ಅದು ಆಗಲಿಲ್ಲ ಅಂತಂದರೆ ಆ ಜೀವಿ ವ್ಯತಿರಿಕ್ತವಾದಂತಹ ಭಾವಕ್ಕೆ ಹೋಗ್ತಾನೆ, ವಿಜ್ಞಾನಾತೀತವಾದಂತಹ ಭಾವಕ್ಕೆ ಹೋಗ್ತಾನೆ ಅಂತ ಹೇಳುವಂಥದ್ದಿದೆ. ಅದು ವಾಸ್ತವದಲ್ಲಿ ಸತ್ಯ ಕೂಡ.
ಅದರಿಂದಾಗಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ, ಮಾನಸಿಕತೆಯ ಮೇಲೆ ಪರಿಣಾಮಗಳಾಗುತ್ತದೆ. ಹೀಗೆ ಬಹಳಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನು ಒಬ್ಬ ವ್ಯಕ್ತಿ ಅನುಭವಿಸಬೇಕಾಗ್ತದೆ. ಇದನ್ನು ಬೇಕಾದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು. 2 ದಿನ ನಿದ್ರೆ ಬಿಟ್ಟರೆ ಸಾಕು. ಹಾಗಾಗಿ ಪ್ರಕೃತಿ ಹೇಗೆ ನಡೆಯುತ್ತೋ ಅದಕ್ಕೆ ಪೂರಕವಾದಂಥ ನಡೆ ನಮ್ಮ ಜೀವ ಸಂಕುಲದಲ್ಲಿ ನಮ್ಮಗಳ ಜೊತೆಯಲ್ಲಿ ಇದ್ದಾಗ ಮಾತ್ರ ನಾವು ಆರೋಗ್ಯಪೂರ್ಣವಾದಂಥ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ನಾವು ವಾಸ್ತವಕ್ಕೆ ಬರುವ ಯುಗಾದಿಯ ಆಚರಣೆಗಳು, ಉದಾಹರಣೆಗೆ ಹೊಸ ಬಟ್ಟೆಯ ಆಚರಣೆ, ಬೇವು ಬೆಲ್ಲದ ವಿತರಣೆ ಮತ್ತು ಸ್ವೀಕಾರ. ಮನುಷ್ಯನ ಬದುಕಿಗೆ 2 ಚಿಂತನೆಗಳಿರ್ತದೆ, 2 ಆಯಾಮ. ಹಗಲು ರಾತ್ರಿ ಇದ್ದ ಹಾಗೆ ಇನ್ನೊಂದಿದೆ, ಸುಖ ದುಃಖಗಳು ಅಂತ ಹೇಳುವಂಥದ್ದು. ಚಕ್ರವತ್ ಪರಿವರ್ತಂತೆ ಅಂತ, ಅಂದರೆ ಚಕ್ರದ ಹಾಗೆ ಹಗಲು ಮತ್ತು ರಾತ್ರಿ ಹೇಳುವಂಥದ್ದು ನಮ್ಮ ಬದುಕಿನಲ್ಲಿ ಬಂದ ಹಾಗೆಯೇ ವಾಸ್ತವದಲ್ಲಿ ಮನುಷ್ಯನಿಗೆ ಏಕಮುಖವಾದಂತಹದ್ದು ಸಾಧ್ಯವೇ ಇಲ್ಲ. ಸುಖದಲ್ಲಿಯೇ ಇರ್ತೇನೆ ಹೇಳಿದರೆ ದುಃಖದ ಅನುಭವ ಇಲ್ಲ, ದುಃಖದಲ್ಲಿ ಇರ್ತೇನೆ ಹೇಳಿದರೆ ಸುಖದ ಅನುಭವಗಳಿಲ್ಲ. ಒಂದು ಜೀವಿ ಈ ಭೂಮಿಗೆ ಯಾಕೆ ಬರ್ತದೆ ಕೇಳಿದರೆ ಸಂಚಿತ ಕರ್ಮಗಳನ್ನು ಹೊತ್ತು ಬರುವುದು ಅಂತ. ಇದೊಂದು ಸ್ವಲ್ಪ ಡೀಪ್ ಥಾಟ್ ಅಂತಂದರೆ ಆಳವಾದಂತಹ ಒಂದು ಚಿಂತನೆ. ಸ್ವಲ್ಪ ಕನೆಕ್ಷನ್ ಮಾಡಿಬಿಡೋಣ. ಏನು ಕೇಳಿದರೆ ಸಂಚಿತ ಕರ್ಮಗಳು ಹೇಳಿದರೆ ಈ ಆತ್ಮ ಇನ್ನೊಂದು ಯಾವುದೋ ಶರೀರವನ್ನು ಧರಿಸಿದಾಗ ಮಾಡಿದಂತಹ ಪಾಪ ಪುಣ್ಯಗಳನ್ನು ಸಂಚಿತ ಕರ್ಮ ಅಂತ ಕನ್ಸಿಡರ್. ಆ ಆತ್ಮ ಆ ಶರೀರವನ್ನು ಬಿಡುತ್ತೆ, ಇನ್ನೊಂದು ಶರೀರವನ್ನು ಹೊಂದಿಕೊಂಡು ಈ ಭೂಮಿಗೆ ಬಂದಾಗ ಆ ಪಾಪ ಪುಣ್ಯಗಳನ್ನು ಸಂಚಿತ ಕರ್ಮ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಉದಾಹರಣೆಗೆ ಸುಲಭ ಭಾಷೆಯಲ್ಲಿ ಹೇಳೋದಿದ್ರೆ ನಿಮ್ಮದು ಡೆಬಿಟ್ ಖಾತೆ ಮತ್ತು ಕ್ರೆಡಿಟ್ ಖಾತೆ ಇದ್ದ ಹಾಗೆ ಅಂತ ಅಂದುಕೊಳ್ಳಿ. ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟರೆ ಅಲ್ಲಿ ಬ್ಯಾಂಕ್ನಿಂದ ನಿಮಗೆ ಬಡ್ಡಿ ಸಿಗ್ತದೆ, ಅಲ್ಲಿ ಸಾಲ ಮಾಡಿದರೆ ಬ್ಯಾಂಕಿಗೆ ನೀವು ಬಡ್ಡಿಯನ್ನು ಕೊಡ್ತೀರಿ. ಇಷ್ಟೇ ಇರೋದು ವಿಷಯ. ಆ ಸಂಚಿತ ಕರ್ಮದ ಗಂಟನ್ನು ಹಿಡಿದು ಇಲ್ಲಿಗೆ ಬಂದಾಗ ಇಲ್ಲಿ ಬದುಕು ಹೇಳುವಂಥದ್ದು ಜೀವಿಗೆ ಪ್ರಾಪ್ತವಾಗುತ್ತದೆ. ಆ ಕರ್ಮಕ್ಕೆ ಅನುಗುಣವಾಗಿ ಯಾವ ಕುಲದಲ್ಲಿ ಹುಟ್ಟಬೇಕು, ಯಾವ ವರ್ಣದಲ್ಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಇದೆಲ್ಲವೂ ಕೂಡ ಆ ಜೀವಿಯ ಕರ್ಮದ ಆಧಾರದಲ್ಲಿ ಡಿಸೈಡ್. ಸೊ ಆ ಡಿಸೈಡ್ ಆಗಿ ಒಂದು ಜನ್ಮವನ್ನು ತಾಳಿದ ಒಂದು ಜೀವಿ ಇಲ್ಲಿಗೆ ಬಂದ ಮೇಲೆ ಜೀವನವನ್ನು ಎದುರಿಸಲಿಕ್ಕೆ ಶುರು ಮಾಡುತ್ತದೆ. ಇಲ್ಲಿ ಆ ಸಂಚಿತ ಕರ್ಮಕ್ಕೆ ಅನುಗುಣವಾಗಿ ಸುಖ ದುಃಖಗಳ ಒಂದು ನಿರ್ಣಯ ಆಗುತ್ತದೆ. ಒಂದೇ ವಸ್ತು, ಒಂದೇ ವಿಷಯ, ಅದು 10 ವ್ಯಕ್ತಿಗೆ 10 ಅನುಭವಗಳನ್ನು ಕೊಡಬಹುದು. ಒಂದು ವಸ್ತು, ಒಂದು ವಿಷಯ 10 ವ್ಯಕ್ತಿಗಳಿಗೆ 10 ಅನುಭವವನ್ನು ಕೊಡುತ್ತದೆ. ಒಬ್ಬನಿಗೆ ಸುಖವನ್ನು ಕೊಡುತ್ತದೆ, ಒಬ್ಬನಿಗೆ ದುಡ್ಡನ್ನು ಕೊಡುತ್ತದೆ. ತುಂಬ ದುಡ್ಡಿರುವಂಥ ಒಬ್ಬ ವ್ಯಕ್ತಿ ಅಂತ ಅಂದುಕೊಳ್ಳಿ. ಆ ದುಡ್ಡು ಒಂದು ಹಂತದಲ್ಲಿಯ ತನಕ ಅವನಿಗೆ ನೆಮ್ಮದಿಯನ್ನು ಕೊಡ್ತಾ ಹೋಗ್ತದೆ. ಯಾವಾಗ ಇಡಿ CCB ರೈಡ್ ಆಗುತ್ತೋ ಆಗ ಅದೇ ದುಡ್ಡು ದುಃಖವನ್ನು ಕೊಡುತ್ತದೆ. ಒಂದು ಹೆಣ್ಣು ಒಂದು ಪುರುಷನಿಗೆ ಗಂಡನಾಗಿ ಬಂದ ಪುರುಷನನ್ನ ಗಂಡನಾಗಿ ಸ್ವೀಕಾರ ಮಾಡ್ತಾಳೆ. ಆ ಹೆಣ್ಣಿಗೆ ಆ ಗಂಡು ಸುಖವನ್ನೂ ಕೊಡಬಹುದು, ದುಃಖವನ್ನೂ ಕೊಡಬಹುದು. ಅಥವಾ ಆ ಹೆಣ್ಣು ಗಂಡಿಗೆ ಸುಖವನ್ನೂ ಕೊಡಬಹುದು, ದುಃಖವನ್ನೂ ಕೊಡಬಹುದು. ಅದು ಆ ದುಃಖ ಅಥವಾ ಸುಖ ಅನ್ನುವುದು ಯಾವುದೋ ಒಂದು ವಿಷಯ ವಸ್ತುವಿನ ರೂಪದಲ್ಲಿ ನಮ್ಮ ಬದುಕಿನಲ್ಲಿ ಅದು ಬರುತ್ತೆ ಅಂತ ಹೇಳುವಂತ ಈ 2 ಮುಖದ ಸಂಕೇತವೇ ಬೇವು ಮತ್ತೆ ಬೆಲ್ಲ ಅಂತ ಇಟ್ಕೊಳ್ಬಹುದು ನಾವು. ಅಂತಂದ್ರೆ ಸುಖ ದುಃಖಗಳ ಸಂಕೇತವಾಗಿ ಅದು 2 ಸಮನಾಗಿ ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು ಹೇಳುವಂತಹದ್ದು ವೇದಾಂತ. ಏನು ಕೇಳಿದ್ರೆ ಯಾವುದಕ್ಕೂ ಅತಿಯಾದ ಸಂತೋಷವನ್ನ, ಯಾವುದಕ್ಕೂ ಅತಿಯಾದ ದುಃಖವನ್ನ ತಾಳಬೇಡ. ವಿರಾಗದ ಭಾವ ಅಂತ ಹೇಳುವಂತಹದ್ದೇ ಅದು. ನಮ್ಮಲ್ಲಿ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಕ್ಯ, ವಾನಪ್ರಸ್ಥ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೇಳುವಂಥ ಬಹುತೇಕ ಆಶ್ರಮಗಳಿದ್ದಾವೆ. ಅಂದರೆ ವಯೋಗುಣಕ್ಕೆ ಅನುಗುಣವಾಗಿ, ಜೀವನಾನುಭವಕ್ಕೆ ಅನುಗುಣವಾಗಿ ಒಂದೊಂದು ಸ್ಟೆಪ್ಗಳು, ಪ್ರಮೋಷನ್ ಅದು. ಆ ಸ್ಟೆಪ್ಗಳನ್ನು ನಾವು ಕಾಣ್ತಾ 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 ಕೊನೆಯಲ್ಲಿ ವಿರಾಗ ಅಂತಂದ್ರೆ ಬದುಕಿನ ವಾಸ್ತವ ಏನು ಅಂತ ಹೇಳುವಂತಹದ್ದು ಎಲ್ಲವುದು ಅರಿವಿಗೆ ಬಂದಾಗ ಅದು ವಿರಾಗ ಭಾವ. ಆ ಭಾವ ಬರುವಲ್ಲಿ ಕೆಲವರಿಗೆ ಬೇಗವೂ ಬರಬಹುದು. ಯಾಕಂದ್ರೆ ಅವರ ಬದುಕಿನ ಜಂಜಾಟಗಳು ಪೂರ್ತಿ ಬೇಗ ಬೇಗ ಬಂದ್ಬಿಡ್ತು ಅಂತಂದ್ರೆ ಅದು ಬೇಗವೂ ಬರ್ಬೋದು, ಅಥವಾ ವಯಸ್ಸಿಗೆ ಅನುಗುಣವಾಗಿಯೂ ಬರ್ಬೋದು. ಅಂದ್ರೆ ಈ ಸುಖ ದುಃಖಗಳ ಸಂಕೇತವಾಗಿ ನಾವು ಬೇವು ಬೆಲ್ಲವನ್ನ ಚಿಂತನೆ ಮಾಡುತ್ತೇವೆ. ಹಾಗೆ ಹೊಸತನದ ಸಂಕೇತವಾಗಿ ನೂತನ ವಸ್ತ್ರಧಾರಣೆಯನ್ನ ಮಾಡುತ್ತೇವೆ. ಸಂಸ್ಕಾರದ ಸಂಕೇತವಾಗಿ ಹೊಸ ವಸ್ತ್ರಗಳನ್ನು ಧರಿಸಿಕೊಂಡು ಹಿರಿಯರನ್ನ ಗೌರವಿಸಬೇಕು. ಏನಕ್ಕೆ ಗೌರವಿಸಬೇಕು ಹಿರಿಯರನ್ನ? ನಾವು ವಿಜ್ಞಾನದ ಮಾತುಗಳನ್ನು ಬಹಳಷ್ಟು ಆಡುವಂಥವರು. ನಮ್ಮ ಚಿಂತನೆಗಳು, ನಮ್ಮ ಥಾಟ್ ಪ್ರೋಸೆಸ್ಗಳು, ಮಗುವಿನ ಮೇಲೆ ಅಕ್ಕರೆ ಇರ್ತದೆ, ತಂದೆ ತಾಯಿಗೆ ಪ್ರೀತಿ ಇರ್ತದೆ,
ಕರುಣೆ ಇರ್ತದೆ, ದಯದಾಕ್ಷಿಣ್ಯಗಳಿರ್ತದೆ. ಇದೆಲ್ಲವೂ ಕೂಡ ತಂದೆ ತಾಯಿಗೆ ಇರ್ತದೆ, ಅಜ್ಜ ಅಜ್ಜಿಗೆ ಇರ್ತದೆ, ಅಥವಾ ಗುರುಗಳಾದವರಿಗೆ ಇರ್ತದೆ. ಅಂದ್ರೆ ನಿಸ್ವಾರ್ಥವಾದಂತಹ ಭಾವದಿಂದ ಮಕ್ಕಳನ್ನ ಪಾಲನೆ ಮಾಡುವಂತಹ ತಂದೆ ತಾಯಿಗಳಿಗೆ ನಮಿಸಬೇಕು. ನಿಸ್ವಾರ್ಥದಿಂದ ಪಾಲನೆ ಮಾಡಬಹುದಾದಂಥ ಗುರು ಹಿರಿಯರಿಗೆ ನಮಿಸಬೇಕು, ಗೌರವಿಸಬೇಕು. ಇದು ನಮ್ಮ ವೇದಾಂತದ ದೃಷ್ಟಿ. ಅವರ ಮನಸ್ಸಿಗೆ ಆಗುವ ಆನಂದವೋ ಅಥವಾ ಸಂತೋಷವೋ, ಹಿರಿಯರಿಗೆ ಆಗುವ ಆನಂದವೋ ಅಥವಾ ಸಂತೋಷವೋ, ಈ ಮಗುವಿಗೆ ಅದು ಆಶೀರ್ವಾದ. ಆಶೀರ್ವಾದ ಹೇಳಿದರೆ ನಿನಗೆ ಏನು ಕೈ ಇಟ್ಟ ತಕ್ಷಣ ಏನೋ ಒಂದು ಆಗಿ ಬಿಡ್ತದೆ ಅಂತ ಹೇಳುವಂಥದ್ದಲ್ಲ. ನಮ್ಮೊಳಗ ಆಗುವಂತಹ ಸಂತೋಷ ಆ ಮಗುವಿಗೆ ಅದು ಶ್ರೀರಕ್ಷೆ. ಈ ಥರದ ಚಿಂತನೆಗಳನ್ನು ನಮ್ಮ ಪ್ರಾಚೀನರು ನಮಗೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೂತನ ದಿನದಂದು, ಹೊಸ ವರುಷದಂದು ಹೊಸ ವಸ್ತ್ರವನ್ನು ಧರಿಸಿ ಹಿರಿಯರ ಸಂಸ್ಕಾರಪೂರ್ಣವಾದಂತಹ ಜೀವನ ಕ್ರಮದಲ್ಲಿ ಹಿರಿಯರನ್ನು ಗೌರವಿಸುವಂಥದ್ದೇನಿದೆ, ನಮ್ಮ ಬದುಕಿಗೆ ಒಂದು ಮಾರ್ಗಸೂಚಿ, ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡುವ, ನಮ್ಮ ಬದುಕಿಗೆ ಬೇಕಾದಂತಹ ಜ್ಞಾನವನ್ನು ದಾರೆ ಎರೆಯುವ, ನಮ್ಮ ಬದುಕಿನ ರಕ್ಷಾ ಕವಚವಾಗಿ ನಿಲ್ಲುವಂಥವರನ್ನು ಗೌರವಿಸುವುದು, ಭಕ್ತಿ ಮಾಡುವುದಿದೆಯಲ್ಲ, ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತದೆ ದೇವರೆಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ದೇವರು ಹೇಳುವಂಥ ಒಂದು ಅಸ್ತಿತ್ವ ನಮ್ಮ ಜೀವನದ ಅನುಭವದ ಸತ್ಯವೇ ಹೊರತು ನೀವು ದೇವರನ್ನು ನೋಡಲಿಲ್ಲ, ನಾನು ದೇವರನ್ನು ನೋಡಲಿಲ್ಲ. ನಾನು ದೇವರನ್ನ ನನ್ನ ನಾಲೆಜ್ಗೆ ಅನುಗುಣವಾಗಿ ನೋಡಿದ್ದೇನೆ, ಅದು ನನ್ನ ಅನುಭವದಲ್ಲಿದೆ, ಅದನ್ನು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಸಾಧ್ಯವಾದದ್ದು. ಹಾಗಿರುವಾಗ ನಮಗೆ ದೇವರು ಯಾರು? ವಾಸ್ತವದಲ್ಲಿ ನಮಗೆ ಒಂದಷ್ಟು ಋಣಗಳನ್ನು ಹೊತ್ತು ಈ ಭೂಮಿಗೆ ಬರ್ತೇವೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಹೀಗೆ ಅಂದ್ರೆ ನಮಗೆ ಭಾರತೀಯ ಜ್ಞಾನ ಪರಂಪರೆ ಎಷ್ಟು ಅರ್ಥಪೂರ್ಣ ಅನ್ನುವುದಕ್ಕೆ ಎಲ್ಲೋ ಇರುವ ದೇವರ ಬಗ್ಗೆ ವ್ಯಾಖ್ಯಾನವನ್ನ ಮೊದಲು ಮಾಡಲಿಲ್ಲ. ಇವರಲ್ಲೆಲ್ಲ ನೀನು ದೇವರನ್ನ ಕಾಣು, ಇವರೆಲ್ಲರೂ ನಿನ್ನ ಬದುಕಿಗೆ ದೇವರೇ. ಹಾಗೆ ಜ್ಞಾನದ ಕಣ್ಣನ್ನ ತೆರೆಸುವಂತಹ ಗುರುಗಳು ನಮಗೆ ದೇವರಲ್ಲದೆ ಇನ್ನೇನು? ಇಲ್ಲದಿದ್ರೆ ನಾವು ಇಷ್ಟೊತ್ತು ಮಾತಾಡ್ಲಿಕ್ಕೆ ಸಾಧ್ಯವ? ಅಥವಾ ನಮ್ಮ ಬದುಕಿನಲ್ಲಿ ಒಂದು ಅಸ್ತಿತ್ವದ ಸ್ಥಾನವನ್ನ ಪಡಿಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಇನ್ನು ಇಲ್ಲಿಯ ತನಕದ ರಕ್ಷಾ ಕವಚವಾಗಿದ್ದಂತಹ ಮಾತೃಸ್ಥಾನ ಅಥವಾ ಪಿತೃಸ್ಥಾನ, ಪಿತೃ ಕಾರ್ಯಗಳು ಅಥವಾ ಪಿತೃನ ಕರ್ಮಗಳೇ ಪ್ರತ್ಯೇಕ, ತಾಯಿಯ ಕರ್ಮಗಳೇ ಪ್ರತ್ಯೇಕ. ತಾಯಿಯಾದವಳು ಪ್ರೀತಿಯನ್ನ ಕೊಡ್ತಾಳೆ, ತನ್ನ ಗರ್ಭದಲ್ಲಿ ನವಮಾಸಗಳ ಕಾಲ ಆ ಮಗುವನ್ನ ರಕ್ಷಣೆ ಮಾಡ್ತಾಳೆ. ಎರಡನೇ ಜನ್ಮದ ರೀತಿಯಲ್ಲಿ ತಾಯಿಯಾದವಳು ಒಂದು ಶಿಶುವಿಗೆ ಜನ್ಮವನ್ನ ಕೊಡ್ತಾಳೆ. ಅಂತಂದ್ರೆ ಆ ತಾಯಿಯ ಪಾತ್ರ ಎಂಥದ್ದು. ಹಾಗಾಗಿ ಎಲ್ಲೋ ಇರುವ ದೇವರನ್ನ ಹುಡುಕುವುದಕ್ಕಿಂತಲೂ ಕೂಡ ನಮ್ಮ ಈ ಬದುಕಿನ ವಾಸ್ತವ ಸತ್ಯ ದೇವರುಗಳು ಯಾರು ಕೇಳಿದ್ರೆ ತಂದೆ ತಾಯಿಗಳು ಮತ್ತೆ ಗುರು ಹಿರಿಯರು ಅಂತ ಹೇಳುವಂಥದ್ದು. ಹಾಗಾಗಿ ಬಹಳ ಸೂಕ್ಷ್ಮ ಮಾನಸಿಕತೆಯಿಂದ ನಾವು ಇವರನ್ನ ಗೌರವಿಸಿದರೆ ನಮ್ಮ ಹೊಸ ವರ್ಷದಂದು ನಮ್ಮ ಬದುಕಿಗೊಂದು ಅರ್ಥ ಬರ್ತದೆ. ನಾವು ಸಾಮಾನ್ಯವಾಗಿ ದಿನದ ಆರಂಭದ ಸಂದರ್ಭದಲ್ಲಿ ಏಳುವಾಗಲೇ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ ಅಂತ ಯಾರ ಮುಖವೂ ನೋಡದೆ ನಮ್ಮ ಹಸ್ತವನ್ನು ನೋಡಿಕೊಳ್ತೇವೆ. ಅಥವಾ ನಾವು ಎದ್ದೇಳುವ ನಮ್ಮ ಎದುರು ಭಾಗದಲ್ಲಿ ಯಾವುದೋ ಒಂದು ದೇವರ ಫೋಟೋವನ್ನು ಹಾಕಿಟ್ಟು ಮೊದಲು ನಾವು ಶುಭವನ್ನು ನೋಡಬೇಕು ಅಂತ ಹೇಳುವ ಸಂಕಲ್ಪ ಮಾಡುತ್ತೇವೆ. ಇದೆಲ್ಲ ನಮ್ಮ ಜೀವನದಲ್ಲಿ ಇರುವಂಥದ್ದು. ಯಾಕೆ ಕೇಳಿದರೆ ಪಾಸಿಟಿವ್ ಥಾಟ್ ಪ್ರೋಸೆಸ್, ಪಾಸಿಟಿವ್ ಥಿಂಕ್ ಪ್ರೋಸೆಸ್ ಅಷ್ಟೇ. ನಮ್ಮ ಆರಂಭ ಶುಭವಾಗಿರಲಿ, ನಮ್ಮ ಆರಂಭ ಅರ್ಥಪೂರ್ಣವಾಗಿರಲಿ, ನಮ್ಮ ಆರಂಭ ಪಾಸಿಟಿವ್ ಆಗಿರಲಿ. ಯಾವುದೋ ಒಂದು ನೆಗೆಟಿವ್ ಅನ್ನ ನೀವು ರೀಕಾಲ್ ಮಾಡಿ ಒಂದೊಮ್ಮೆ ಬೀಜವನ್ನು ತಲೆಯೊಳಗೆ ಹಾಕ್ಕೊಳ್ಳಿ, ಅದು ರೀಕಾಲ್ ಆಗುತ್ತೆ. ನಿದ್ರೆಯಲ್ಲಿದ್ದಾಗ ಪಟ್ಟ ಹೊಡೆದು ಎಬ್ಬಿಸಿದ ಅನುಭವಗಳು ಆಗ್ತದೆ. ಸೊ ಯಾಕೆ? ಹಾಗಾಗಿ ಮನುಷ್ಯನ ಮೈಂಡ್ ಯಾವಾಗಲೂ ನೆಗೆಟಿವ್ ಅನ್ನ ಎಕ್ಸೆಪ್ಟ್ ಮಾಡಬಾರದು, ಪಾಸಿಟಿವ್ ಅನ್ನ ನೀವು ಎಲ್ಲದರಲ್ಲಿ ಪ್ಲಸ್ ಅನ್ನ ನೋಡ್ಬೋದು. ನೋಡುವ ದೃಷ್ಟಿ ನಮ್ಮದಾಗಿರಬೇಕು. ಮೈನಸ್ ಅನ್ನ ನೋಡಲೇಬೇಕು ಅಂತ ಹೇಳು ನಾವಿವತ್ತು ತಪ್ಪನ್ನ ಹುಡುಕ್ಲಿಕ್ಕಾಗಿ ಸಿದ್ಧರಾಗಿ ಕೂತ್ಕೊ. ಹಾಗೆ ನೋಡಬಾರದು. ಹಾಗೆ ನೋಡಿದ್ರೆ ಸಾರ್ವಕಾಲಿಕ ನಿಮ್ಮ ಬದುಕೇ ತಪ್ಪಾಗಿ ಬಿಡುತ್ತೆ. ಅಂತಿಮ ಉತ್ತರ ಬದುಕೇ ತಪ್ಪಿನ ಉತ್ತರ ಆಗಿಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೆ ನೆಗೆಟಿವ್ ಬರಲಿ, ಅದರಲ್ಲಿ ಪ್ಲಸ್ ಏನಿದೆ ಅಂತ ನೋಡುವ ನಾವು. ಅದರಲ್ಲಿ ಪ್ಲಸ್ ಏನಿದೆ ಅಂತ ನೋಡ್ಬೇಕು. ಹಾಗಾಗಿ ನಮ್ಮ ಹೊಸ ವರ್ಷದ ಆರಂಭ ಅನ್ನುವಂಥದ್ದೇನಿದೆ ಅದು ಶುಭದ ಮೂಲಕ ಆಗಬೇಕು ಅನ್ನುವ ನೆಲೆಯಲ್ಲಿ. ಇನ್ನು ತೈಲಾಭ್ಯಂಗದ ಬಗ್ಗೆ ಕೇಳಿದೆ. ಪ್ರಕೃತಿಗೆ ಪೂರಕವಾಗಿ ಮನುಷ್ಯ ಇರಬೇಕಲ್ಲ. ಚೈತ್ರ ಮಾಸ ಹೇಳಿದ್ರೆ ಬಿಸಿಯ ಮಾಸ. ಬಿಸಿಯ ಮಾಸದಲ್ಲಿ ನಮ್ಮ ದೈಹಿಕ ಸ್ಥಿತಿ ಏನಾಗುತ್ತದೆ ಕೇಳಿದ್ರೆ ದೇಹ ಎಲ್ಲ ಒಣಗುತ್ತಾ ಹೋಗುತ್ತದೆ. ಹಾಗಾಗಿ ಆ ಒಣಗಿದ ದೇಹ ಅದು ಒಂದು ಸಮಚಿತ್ತದಿಂದ ಇರಬೇಕು ಅನ್ನುವ ನೆಲೆಯಲ್ಲಿ, ಮತ್ತೆ ಅದಕ್ಕೆ ಮೀರಿದ ಏನು ವೇದಾಂತದ ಉತ್ತರ ಹೇಳಿದ್ರೆ
ಅದರಲ್ಲಿ ಪಾಪನಾಶ ಆಗುತ್ತದೆ ಹೇಳುವಂಥದ್ದು ಕೂಡ ಇದೆ. ತಿಲ ಹೇಳಿದರೆ ತಿಲ ತೈಲ ಹೇಳುವಂಥದ್ದು, ಎಳ್ಳು ಹೇಳುವಂಥದ್ದು ಅದು ಪಾಪನಾಶದ ಸಂಕೇತದ ದ್ರವ್ಯ. ವಿಷ್ಣುವಿನ ಬೆವರಿನಿಂದ ಹುಟ್ಟಿದಂತಹ ಒಂದು ಧಾನ್ಯ ಅದು ಎಳ್ಳು ಅಂತ ಹೇಳಿದ್ರೆ. ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಸೊ ಅದರ ಬಗ್ಗೆ ಮಾತಾಡಿದ್ರೆ ತುಂಬಾ ಉದ್ದ ಹೋಗ್ತದೆ, ಅದು ಬೇಡ. ಅಂತಹ ದ್ರವ್ಯ ಹೇಳುವಂತದ್ದೇನಿದೆ ಅದು ಮನುಷ್ಯ ಜೀವಿತಾವಧಿಯಲ್ಲಿ ಅಜ್ಞಾನವಶಾತ್ ಮಾಡುವಂತಹ ಪಾಪಕರ್ಮಗಳನ್ನ ಅದು ನಾಶ ಮಾಡ್ತದೆ ಅಂತ. ಹಾಗಾದ್ರೆ ಅಂತಹ ಧಾನ್ಯದಿಂದ ಉತ್ಪತ್ತಿಯಾದಂತಹ ಎಣ್ಣೆಯನ್ನ ದೇಹಕ್ಕೆ ನಾವು ಹಚ್ಚಿಕೊಂಡು ಸ್ನಾನವನ್ನ ಮಾಡುವುದರಿಂದ ನಮ್ಮ ಪಾಪಗಳು ನಾಶ ಆಗುತ್ತದೆ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಈ ಹಿನ್ನೆಲೆಯಲ್ಲಿಯೂ ಬಂದಿದೆ. ಇನ್ನೊಂದು ವಿಜ್ಞಾನದ ಹಿನ್ನೆಲೆ ಹೇಳಿದ್ರೆ ಪ್ರಕೃತಿ ಉಷ್ಣತೆಯಿಂದ ಇರುವಂತಹದ್ದು, ದೇಹ ಉಷ್ಣದ ಕಡೆಗೆ ಹೋಗುವಂತಹದ್ದು, ಉಷ್ಣ ಅಧಿಕವಾದಾಗ ದೇಹದ ಸ್ಥಿತಿಗತಿಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಅನ್ನ ಕಳೆದುಕೊಳ್ಳುತ್ತದೆ. ಆ ಬ್ಯಾಲೆನ್ಸ್ ಮೋಡಿಗೆ ತರುವಲ್ಲಿ ತೈಲವನ್ನು ಹಚ್ಚಿ ಸ್ನಾನ ಮಾಡುವುದರಿಂದ ಬ್ಯಾಲೆನ್ಸ್ಗೆ ಬರ್ತದೆ ಹೇಳುವಂಥದ್ದು ನಮ್ಮ ಪ್ರಾಚೀನರ ಕೆಲವೊಂದಷ್ಟು ಚಿಂತನೆಗಳು. ಈ ಹಿನ್ನೆಲೆಯಲ್ಲಿ ತೈಲಾಭ್ಯಂಗದ ಒಂದು ಚಿಂತನೆ, ಅದರಲ್ಲಿ ಧಾರ್ಮಿಕ ವಿಷಯವೂ ಇದೆ, ವಿಜ್ಞಾನದ ವಿಷಯವೂ ಇದೆ. ಬೇವು ಬೆಲ್ಲದಲ್ಲಿಯೂ ಕೂಡ ಧಾರ್ಮಿಕ ವಿಷಯವೂ ಇದೆ, ವಿಜ್ಞಾನದ ವಿಷಯವೂ ಇದೆ. ನಮ್ಮ ಬದುಕಿನಲ್ಲಿ ಹೊಸ ವಸ್ತುಗಳನ್ನ ಸ್ವೀಕಾರ ಮಾಡಿಕೊಡು, ಅದರಲ್ಲಿ ಶುಭದ ಸಂಕೇತ, ಅದರಲ್ಲಿಯೂ ಕೂಡ ಧಾರ್ಮಿಕ ಹಿನ್ನೆಲೆ ಇದೆ, ಅದರಲ್ಲಿಯೂ ಕೂಡ ವಿಜ್ಞಾನ. ನಮ್ಮ ಯೋಚನೆಗಳೆಲ್ಲವುದು ಶುಭಪ್ರದವಾಗಿರಬೇಕು, ನಮ್ಮ ಯೋಚನೆಗಳೆಲ್ಲವುದು ಕೂಡ ಪಾಸಿಟಿವ್ ಆಗಿರಬೇಕು. ನಾವು ಒಂದು ಸ್ವಲ್ಪ ಫ್ರೆಶ್ ದೇಹ ಸ್ಥಿತಿ ಇದ್ದಾಗ, ಅಂತಂದ್ರೆ ನಮಗೆ ಸ್ನಾನ ಮಾಡಿದ ತಕ್ಷಣ ನಮಗೊಂದು ಚೈತನ್ಯ ಬರ್ತದೆ, ನಮ್ಗೆ ಗೊತ್ತಿಲ್ಲದಂತೆ ಚೈತನ್ಯ ಬರ್ತದೆ. ಆ ಚೈತನ್ಯ ಬಂದಾಗ ನಮ್ಮ ಯೋಚನೆಗಳು ಅದಕ್ಕೆ ಪೂರಕವಾದ ಪರಿಸರ ಇರಬೇಕು. ಪರಿಸರ ಅಂತಂದ್ರೆ ನಾವು ಹೊಸ ಬಟ್ಟೆ, ಒಳ್ಳೊಳ್ಳೆ ಮಾತುಗಳು, ಒಳ್ಳೆಯ ತಿಂಡಿಗಳು ಇತ್ಯಾದಿಗಳೆಲ್ಲ ಇರಬೇಕು ಅಂತ ಹೇಳುವಂತ. ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಇದಕ್ಕೊಂದು ಒಳ್ಳೆಯ ಅರ್ಥಗಳನ್ನ ನಾವು ಕಾಣಬಹುದಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯುಗಾದಿಯನ್ನ ಕಾಣ್ತಾ ಹೋದ್ರೆ ಇದೇ ಅಲ್ಟಿಮೇಟು ಅಂತನೂ ಕೂಡ ನಾನು ಹೇಳೋದಿಲ್ಲ. ಯಾಕೆಂತಂದ್ರೆ ನಾನಾ ಆಯಾಮಗಳಲ್ಲಿ ಒಂದು ಸಬ್ಜೆಕ್ಟನ್ನು ಕಾಣಬಹುದಾದಂಥ ಸ್ಥಿತಿ ಇದೆ. ಅಲ್ಟಿಮೇಟ್ ಏನು ಕೇಳಿದರೆ ನಮ್ಮ ಬದುಕಿಗೆ ಅದು ಪ್ಲಸ್ ಮಾಡಬೇಕು, ನಮ್ಮ ಬದುಕನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಹೋದ ವರ್ಷವೂ ಯುಗಾದಿ ಬಂತು, ಅಲ್ಲಿಂದ ಆರಂಭಿಸಿ ಇಲ್ಲಿಯ ತನಕ ನಮ್ಮದಾದಂಥ ಸಾಧನೆಗಳೇನು, ಮುಂದೆಯೂ ಬರ್ತದೆ, ಇಲ್ಲಿಂದ ಅಲ್ಲಿಯ ತನಕ ನಮ್ಮದಾದಂಥ ಸಾಧನೆಗಳೇನು. ದಿನದಿಂದ ದಿನಕ್ಕೆ ನಮ್ಮ ಸಾರ್ಥಕತೆ ಮತ್ತು ಸಾಧನೆಯ ಪಥ ಹೇಳುವಂಥದ್ದು ಇರಲೇಬೇಕು. ಅದು ಇದ್ದಾಗ ನಾವು ಇದನ್ನು ಮಾಡಿದರೆ ಅರ್ಥ ಉಂಟು. ಅದಿಲ್ಲದೆ, ಈಗ ಉದಾಹರಣೆಗೆ ಬ್ಲೈಂಡ್ ಆಗಿ ಏನೋ ಒಂದು ಆಚರಣೆಯನ್ನು ನಾನು ಮಾಡ್ತಾ ಇದ್ದೇನಂತಂದರೆ ಅಜ್ಞಾನದಿಂದ ಮಾಡುವ ಕರ್ಮಕ್ಕೆ ಬೆಲೆ ಬಹಳ ಕಮ್ಮಿ. ಕರ್ಮಕ್ಕೇ ಬೆಲೆ ಹೇಳುವಂಥದ್ದು ಒಂದಷ್ಟು ಉಂಟು, ಅದನ್ನು ನೀವು ಮಾಡಿದರೆ ಅದು ಸರಿ. ಆದರೆ ಕೆಲವೊಂದು ವಿಧಿಗಳನ್ನು ಕರ್ಮಗಳನ್ನು ಮಾಡುವಾಗ ಜ್ಞಾನದಿಂದ ಮಾಡಬೇಕು. ಮತ್ತು ವಾಸ್ತವ ಜಗತ್ತಿಗೆ ವಿಜ್ಞಾನದ ಅವಶ್ಯಕತೆ ಇದೆ. ಆ ವಿಜ್ಞಾನದ ಆಧಾರದಲ್ಲಿ ಇದ್ದರೆ ಮಾತ್ರ ಮಾಡ್ತೇನೆ ಹೇಳುವಂತಹ ಒಂದು ವ್ಯವಸ್ಥೆಯೂ ಇದೆ. ಅಂಥವರಿಗೆ ಈ ಜ್ಞಾನ ಇದ್ದರೆ ಮುಗಿದು ಹೋಯಿತು, ಅಲ್ಲಿ ಮತ್ತೆ ಏನು ಪ್ರಶ್ನೆ ಬರುವುದಿಲ್ಲ. ಹೀಗೆ ಇದನ್ನು ನಾವು ಕಾಣ್ತಾ ಹೋದಾಗ ಇದು ಬಹಳ ಅದ್ಭುತ ಅಂತ ಅನ್ಸುತ್ತೆ. ಕೇವಲ ಯುಗಾದಿಗೆ ಸೀಮಿತ ಅಲ್ಲ, ಎಲ್ಲ ಪರ್ವಕಾಲಗಳಲ್ಲಿಯೂ ಕೂಡ ಅದಕ್ಕೆ ಅದರದ್ದೇ ಆದಂಥ. ಇದಕ್ಕೆ ಇನ್ನೊಂದು ಬ್ರಹ್ಮದೇವರು, ಮಹಾವಿಷ್ಣು, ಶಿವ ಮತ್ತು ಬ್ರಹ್ಮ ತ್ರಿಮೂರ್ತಿಗಳು, ಇದರಲ್ಲಿ ಬ್ರಹ್ಮನದ್ದು ಸೃಷ್ಟಿಕ್ರಿಯೆ ಹೇಳುವಂಥದ್ದು. ಈ ಜಗತ್ತಿನಲ್ಲಿ ಸೃಷ್ಟಿಯ ಕ್ರಿಯೆಯ ಆರಂಭದ ದಿನ ಹೇಳುವಂಥದ್ದು ಯುಗಾದಿಯ ಆರಂಭದ ದಿನ, ಚೈತ್ರ ಮಾಸದ ಪ್ರತಿಪತ್ತು ತಿಥಿ. ಹೀಗೊಂದು ವ್ಯಾಖ್ಯಾನವೂ ಇದೆ. ಆಮೇಲೆ ಬಹಳಷ್ಟು ವಿಷಯಗಳು, ಈ ಥರದ ನಿಮಗೆ ಬಹಳಷ್ಟು ಹಿನ್ನೆಲೆಗಳುಳ್ಳಂತಹ ಒಂದಷ್ಟು ಘಟನೆಗಳಿಗೆ ಸಾಕ್ಷಿಯಾದಂತಹ ದಿನ ಚೈತ್ರ ಮಾಸದ ಪ್ರಥಮ ದಿನ ಅಂತ ಹೇಳುವಂಥದ್ದು ಕೂಡ ಇದೆ. ಸುಮ್ಮನೆ ಅಜ್ಞಾನವಶಾತ್ ನಮ್ಮ ಭಾರತೀಯರು ಯಾವುದನ್ನೂ ಕೂಡ ಆಚರಣೆಯಲ್ಲಿ ತೆಗೆದುಕೊಂಡಿಲ್ಲ ಅಂತ ಹೇಳುವಂತಹ ತೀರ್ಮಾನದ ಉತ್ತರ. ಖಂಡಿತ ಗುರುಗಳೇ, ನಮ್ಮ ಹಿರಿಯರು ಪೂರ್ವಜರು ಏನೇ ಮಾಡಿದ್ರು, ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರು ಕೂಡ ಅದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇರುತ್ತೆ, ಧಾರ್ಮಿಕ ಚಿಂತನೆಗಳು ಕೂಡ ಇರುವಂಥದ್ದು. ನಾವು ಎಣ್ಣೆ ಮಜ್ಜನ ಮಾಡ್ತಾ ಇದ್ದೀವಿ ಅಥವಾ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ, ನಾವು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀವಿ, ಹಾಗೆ ಹೊಸ ಬಟ್ಟೆಯನ್ನು ಹಾಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆಲ್ಲ ಕೂಡ ಒಂದಷ್ಟು ಕಾರಣಗಳಿರುವಂಥದ್ದು. ಆ ಒಂದು ಮಹತ್ವದ ಬಗ್ಗೆ ಗುರೂಜಿಯವರು ಕೂಡ ತಿಳಿಸ್ಕೊಟ್ರು. ವೀಕ್ಷಕರೇ, ಯುಗಾದಿಯ ಮಹತ್ವದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ರು. ಇನ್ನಷ್ಟು ವಿಚಾರಗಳು
ಚಿಂತನೆಗಳ ಬಗ್ಗೆ ಗುರುಗಳ ಹತ್ರ ಮಾತನಾಡ್ತಾ ಹೋಗೋಣ. ಗುರುಗಳೇ, ಇನ್ನು ಯಾವುದೇ ಹಬ್ಬ ಮಾಡಿದ್ರು ಕೂಡ ಪ್ರತಿ ಪ್ರಾಂತ್ಯಕ್ಕೂ ಕೂಡ ಒಂದು ಹಬ್ಬದ ಆಚರಣೆಯ ಒಂದು ಸಡಗರವೇ ಬದಲಾವಣೆ ಆಗ್ತಾ ಹೋಗ್ತಾ ಇರುವಂಥದ್ದು. ಯಾಕಂದರೆ ನೀವು ಅವಾಗಲೇ ಹೇಳ್ತಾ ಇದ್ರಿ, ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂಥರ ಆಚರಣೆ ಮಾಡಿದ್ರೆ ಮಧ್ಯ ಕರ್ನಾಟಕ ಆಗಿರ್ಬೋದು, ಕರಾವಳಿ ಭಾಗ ಆಗಿರ್ಬೋದು, ಇಲ್ಲೇ ಬೆಂಗಳೂರಲ್ಲೇ ಒಂದು ಥರ ಆಚರಣೆ ಮಾಡಿದ್ರೆ ಮೈಸೂರಿನಲ್ಲಿ ಇನ್ನೊಂದು ಥರ ಆಚರಣೆಯನ್ನು ಮಾಡ್ತಾರೆ ಇದೇ ಹಬ್ಬವನ್ನು. ಆದರೆ ಈ ಪ್ರಾಂತ್ಯಗಳಿಗೆ ಬದಲಾವಣೆ ಯಾಕೆ? ತುಂಬ ಒಳ್ಳೆ ಚಿಂತನೆ ಇದು. ನಮಗೆ ಬಹಳಷ್ಟು ಬಾರಿ ಈ ಗೊಂದಲಗಳು ಖಂಡಿತ ಕಂಡು ಬರುತ್ತದೆ. ನಾವು ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲಿ ಹುಟ್ಟಿರ್ತೇವೆ, ಅಲ್ಲಿ ಒಂದು ಜೀವನ ಕ್ರಮವನ್ನು ನಡೆಸ್ಕೊಂಡು ಬಂದಿರ್ತೇವೆ. ಕರ್ಮ ದೃಷ್ಟಿಕೋನದಲ್ಲಿ ಕರ್ಮದ ನಿಮಿತ್ತವಾಗಿ ಆ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೇವೆ. ಆ ಊರಿನ ಒಂದು ಜೀವನ ಕ್ರಮಗಳೇ ಬದಲಾಗುತ್ತೆ. ಈ ಭೇದಗಳು ಯಾಕೆ ಅಂತ ಆಗ ನಮ್ಮ ತಲೆಯೊಳಗೆ ಒಂದು ಬೀಜ ಬಿತ್ಕೊಳ್ತೇವೆ ನಾವು. ಸೊ ಇಲ್ಲಿ ಇರುವುದಿಷ್ಟೇ. ಒಂದು ಈಗ ಉದಾಹರಣೆಗೆ ಸೂರ್ಯನೊಬ್ಬನೇ, ಆದರೆ ಅಮೆರಿಕಕ್ಕೆ ಇವತ್ತು ಈ ಕಾಲದಲ್ಲಿ ಕತ್ತಲೆ ಇದೆ. ಜಗತ್ತಿಗೆ ಸೂರ್ಯ ಒಬ್ಬನೇ. ಹಾಗಾದ್ರೆ ಇಲ್ಲಿ ಬೆಳಕಿದೆ ಅಂತಂದ್ರೆ ಸೂರ್ಯನ ದೃಷ್ಟಿ ಅಲ್ಲಿಗಿಲ್ಲ, ಇಲ್ಲಿಗಿದೆ. ಇಷ್ಟೇ ಇರೋದು. ಅಕ್ಷಾಂಶ ರೇಖಾಂಶವನ್ನ ನೀವು ಓದಿರ್ತೀರಿ ಸ್ಕೂಲಿಗೆ ಹೋಗುವಾಗ. ಏನು ಕೇಳಿದ್ರೆ ಸೂರ್ಯ ಉದಯ ಮತ್ತೆ ಸೂರ್ಯ ಅಸ್ತಮ ಕಾಲಮಾನಗಳನ್ನ, ಸೂರ್ಯ ಉದಯವನ್ನ ಸೂರ್ಯ ಅಸ್ತಮದ ಕಾಲಮಾನಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿಯ ತನಕ ನಮ್ಮ ಒಟ್ಟಾರೆ ದೇಶದ ಉತ್ತರ ಮತ್ತು ದಕ್ಷಿಣದ ಕೊನೆಯನ್ನು ನಾವು ಗಣಿತ ಮಾಡಿದಾಗ ನಮಗೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ಮಿನಿಟ್ಸ್ನ ವೇರಿಯೇಷನ್ ಬರ್ತದೆ. ನೀವು ನಾರ್ತ್ ಈಸ್ಟ್ಗೆ ಹೋದರೆ, ದೇಶದ ನಾರ್ತ್ ಈಸ್ಟ್ಗೆ ಹೋದರೆ 4 ಗಂಟೆಗೆ ಅಲ್ಲಿ ಕತ್ತಲಾಗ್ತದೆ, 4:30ವರೆಗೆ ಕತ್ತಲಾಗ್ತದೆ. ನೀವು ಗುವಾಹಟಿ, ಅಸ್ಸಾಂ ಆ ಭಾಗಕ್ಕೆ ಹೋದರೆ ನಮ್ಮಲ್ಲಿ ಅಲ್ಲಿ 4:15 ಆಗುವಾಗ ನಮ್ಮಲ್ಲಿ 6:45, 7 ಆದರೂ ಕೂಡ ಆಗೋದಿಲ್ಲ. ಸೊ ಈ ವ್ಯತ್ಯಾಸಗಳು ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತಮಕ್ಕೆ ಅನುಗುಣವಾಗಿ ಇರುವಂತಹದ್ದು. ಇಷ್ಟೇ ನಾವು ತಿಳ್ಕೊಳ್ಬೇಕು. ಪ್ರಕೃತಿಯ ಯಾವ ಭಾಗದಲ್ಲಿ ಸನ್ರೈಸ್ನ ಸ್ಥಿತಿಗತಿಗಳು ಯಾವ ದೃಷ್ಟಿಯಲ್ಲಿ ಇರ್ತದೆ, ಅದಕ್ಕೆ ಅನುಗುಣವಾಗಿ ಆ ಪ್ರದೇಶದ ಆಚರಣೆಗಳು ಇರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪ್ರಾಚೀನರು ಎಷ್ಟು ವಿಜ್ಞಾನದ ಜೀವನವನ್ನು ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ನಾವುಗಳು ಇವತ್ತು ಬಹಳಷ್ಟು ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಳ್ಳುವುದರ ಮೂಲಕ ಗಣಿತಗಳನ್ನು ಮಾಡಿದರೆ, ಆ ಕಾಲದಲ್ಲಿ 0 ಎಕ್ವಿಪ್ಮೆಂಟನ್ನು ಇಟ್ಕೊಂಡಂತೆ ಇದನ್ನೆಲ್ಲ ಜಾರಿಗೆ ತಗೊಂಬಂದ್ರಲ್ಲ, ಅವರಿಗೆ ನಾವು ಎಷ್ಟು ದೊಡ್ಡ ನಮಸ್ಕಾರವನ್ನು ಕೊಡಬೇಕು. ಥಿಂಕ್ ಮಾಡುವಂಥ ವಿಚಾರ ನಾವು. ಈ ಹಿನ್ನೆಲೆಯಲ್ಲಿ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಪ್ರಕೃತಿ ಕೊಡಬಹುದಾದಂತಹ ಪ್ರಕೃತಿ ಸಂಪತ್ತುಗಳೂ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಹೋಗುತ್ತೆ. ಒಂದು ಭಾಗದಲ್ಲಿ ಮಳೆ ಜಾಸ್ತಿ ಇರ್ತದೆ, ಒಂದು ಭಾಗದಲ್ಲಿ ಮಳೆ ಕಮ್ಮಿ ಇರ್ತದೆ, ಒಂದು ಭಾಗದ ಮಣ್ಣಿನ ಗುಣಧರ್ಮಗಳು ಬದಲಾಗಿರ್ತದೆ, ಇನ್ನೊಂದು ಭಾಗದ ಮಣ್ಣಿನ ಗುಣಧರ್ಮಗಳು ಬದಲಾಗ್ತದೆ. ಆ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಕೃಷಿ ಚಟುವಟಿಕೆಗಳು ನಡೀತದೆ. ಕೆಲವು ಮಣ್ಣಲ್ಲಿ ವರ್ಷಕ್ಕೆ 2 ಕೃಷಿ ನಡೀತದೆ, ಕೆಲವು ಮಣ್ಣಲ್ಲಿ ವರ್ಷಕ್ಕೆ 3-4 ಕೃಷಿ ನಡೀತದೆ. ಇಲ್ಲದ ಮಣ್ಣಲ್ಲಿ ಕೆಲವು ಕೃಷಿಗಳು ನಡೀತದೆ, ನೀರಿದ್ದ ಮಣ್ಣಿನಲ್ಲಿ ಕೆಲವು ಕೃಷಿಗಳು ನಡೀತದೆ. ಕೆಲವು ಕೃಷಿಗೆ ನೀರೇ ಆಧಾರ, ಕೆಲವು ಕೃಷಿಗೆ ನೀರಿನ ಅವಶ್ಯಕತೆ. ಈ ವೈವಿಧ್ಯತೆಗಳು ಪ್ರಕೃತಿಯಲ್ಲಿಯೇ ಇದೆ. ಆ ಪ್ರಕೃತಿಗೆ ಅನುಗುಣವಾದಂಥ ವೈವಿಧ್ಯತೆಯ ಜೀವನ ನಮ್ಮಲ್ಲಿದೆ, ಅಷ್ಟೇ, ಸಿಂಪಲ್. ಈ ಥರದಲ್ಲಿ ನಾವು ಅದನ್ನು ಅರ್ಥೈಸಿಕೊಳ್ತಾ ಹೋಗಬೇಕು. ಭಾಷೆಗಳ ಬದಲಾವಣೆ, ಆಹಾರ, ಯಾವ ಭೂಭಾಗದಲ್ಲಿ ಯಾವ ಪದಾರ್ಥಗಳ ಅವೈಲಬಿಲಿಟಿ ಪ್ರಾಪ್ತಿ ಉಂಟು, ಆ ಆಹಾರಗಳು ಆಯಾಯ ಪ್ರದೇಶದಲ್ಲಿ. ಗೋಧಿಯೇ ಪ್ರಧಾನವಾದ ನಾಡಿನಲ್ಲಿ ಗೋಧಿಯೇ ಪ್ರಧಾನ ಆಹಾರ, ಅಕ್ಕಿಯೇ ಪ್ರಧಾನವಾದ ಭೂಮಿಯಲ್ಲಿ ಅನ್ನವೇ ಪ್ರಧಾನ, ರಾಗಿಯೇ ಪ್ರಧಾನವಾದ ಭೂಮಿಯಲ್ಲಿ ರಾಗಿಯೇ ಪ್ರಧಾನ, ಜೋಳವೇ ಪ್ರಧಾನವಾದ ಭೂಮಿಯಲ್ಲಿ ಜೋಳವೇ ಪ್ರಧಾನ. ಇದು ಆಹಾರ ನಿಯಮ. ಇನ್ನು ಸಂಸ್ಕಾರಗಳು, ಧಾರ್ಮಿಕ ಕಲ್ಚರ್ಗಳು, ಆಯಾಯ ಪ್ರದೇಶಕ್ಕೆ ಅನುಗುಣವಾದಂತಹ ಧಾರ್ಮಿಕ ಸಂಸ್ಕೃತಿ, ಧಾರ್ಮಿಕ ಜೀವನ ಕ್ರಮಗಳು, ಹೀಗೆ ಬದಲಾವಣೆಗಳನ್ನು ಹೊಂದುತ್ತಾ ಹೋಗ್ತದೆ. ಪ್ರಕೃತಿಯ ಬದಲಾವಣೆ ಯಾವ ರೀತಿಯಲ್ಲಿ ಆ ಪ್ರದೇಶದ ಮೇಲೆ ಪ್ರಭಾವವನ್ನು ಬೀರುತ್ತೋ ಆ ಪ್ರಭಾವಕ್ಕೆ ಅನುಗುಣವಾದಂತಹ ಜೀವನ ಕ್ರಮ ಆ ಭೂಭಾಗದಲ್ಲಿ ಇರ್ತದೆ. ಇಷ್ಟೇ ಉತ್ತರ. ಹೀಗೊಂದು ಚಿಂತನೆಯನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮಾಡಬಹುದಾಗತ್ತೆ. ಜೊತೆಯಲ್ಲಿ 2 ವಿಧವಾದಂಥ ಆಚರಣೆ, ಯುಗಾದಿಯ ಎಕ್ಸೆಪ್ಟೆನ್ಸ್ ಅಂತ ನಾವು ಕಾಣ್ತೇವೆ. ಒಂದು ಸೂರ್ಯ ಚಲನಾ ಸ್ಥಿತಿ, ಇನ್ನೊಂದು ಚಂದ್ರನ ಚಲನಾ ಸ್ಥಿತಿ. ಇದರಲ್ಲೇನು ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ. ಸೌರಮಾನ ಮತ್ತು ಚಾಂದ್ರಮಾನ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡುವಂಥದ್ದು. ಇದೊಂದು ಮೇಜರ್ ಬದಲಾವಣೆ. ಗಣಿತದಲ್ಲಿ 2 ರೀತಿಯ ಗಣಿತವನ್ನು ದೃಷ್ಟಿಸುವ ವಿಧಾನ ಇದು, ಅಷ್ಟೇ. ನೀವು ಯಾರನ್ನೇ ಕೇಂದ್ರವಾಗಿರಿಸಿಕೊಂಡು ಆಚರಣೆ ಮಾಡಿದರೂ ಕೂಡ ಗಣಿತಾಧಾರದಲ್ಲಿ ಅದು
ಅಪರಾಧ ಅಂತ ಆಗುವುದಿಲ್ಲ ಅಷ್ಟೇ. ಅದನ್ನು ಎಕ್ಸೆಪ್ಟೆನ್ಸ್ ಮಾಡಿದ ರೀತಿಯಲ್ಲಿ ಬದಲಾವಣೆ ಆಗಿದೆ. ಓಕೆ. ಈ ಉದಾಹರಣೆಗೆ ಒಂದು ಕಹಿಯಾದ ಪದಾರ್ಥ ನನಗಿಷ್ಟ ಆಗೋದಿಲ್ಲ, ನಿಮಗೆ ಇಷ್ಟ ಆಗ್ತದೆ ಅಷ್ಟೇ. ಹೌದು. ಎಕ್ಸೆಪ್ಟೆನ್ಸ್. ನೀವು ಇಷ್ಟಪಟ್ಟು ಅದನ್ನು ಎಕ್ಸೆಪ್ಟ್ ಮಾಡಿದರೆ ನಾನು ಇಷ್ಟಪಡಲಿಲ್ಲ, ಅದನ್ನು ಎಕ್ಸೆಪ್ಟ್ ಮಾಡಿ. ಈ ದೃಷ್ಟಿಯಲ್ಲಿ ವರ್ಜ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಅದಿಲ್ಲ. ಇದು ಸರಿಯಲ್ಲ, ಇದು ಸರಿ, ಇದು ಸರಿ ಇಲ್ಲ. ಮತ್ತೆ ಸೂರ್ಯಚಂದ್ರರು ನಮ್ಮ ಅಣತಿಯ ಆಧಾರದಲ್ಲಿ ಅವರು ತಿರುಗಾಡುವವರಲ್ಲ. ಅವರ ತಿರುಗಾಡುವಿಕೆಯ ಆಧಾರದಲ್ಲಿ ನಮ್ಮ ನಾವು ಗಣಿತ ಇರುವುದು. ನಡಿಬೇಕಾಗ್ತದೆ. ಬಿಟ್ರೆ ಅವರ ನಾವು ಹೇಳಿದಂತೆ ಅವರು ತಿರುಗುವಂತ ಪ್ರಶ್ನೆ ಬರುವುದಿಲ್ಲ. ಹಾಗಾಗಿ ಯಾಕೆ ಈ ಉತ್ತರವನ್ನ ಕೊಟ್ಟೆ ಅಂತಂದ್ರೆ, ಒಂದು ಪಂಚಾಂಗದಲ್ಲಿ ಒಂದು ರೀತಿಯ ಗಣಿತ, ಇನ್ನೊಂದು ಪಂಚಾಂಗದಲ್ಲಿ ಇನ್ನೊಂದು ರೀತಿಯ ಗಣಿತ, ಹೀಗಿದ್ದೆಲ್ಲ ಏನು ಒಂದಷ್ಟು ಉತ್ತರಗಳು ಬಹುತೇಕ ಸಂದರ್ಭಗಳು, ಗ್ರಹಣ ಕಾಲ 1-2-3 ನಿಮಿಷದ ವ್ಯತ್ಯಾಸ ಗಣಿತಗಳು ಕಾಣುತ್ತೇವೆ ನಾವು. ಅದೇನು ದೊಡ್ಡ ಅಪರಾಧ ಆಗಿರುವುದಿಲ್ಲ. ಉದಾಹರಣೆಗೆ ದಕ್ಷಿಣ ಕರಾವಳಿಯಲ್ಲಿರುವವರು ಅಲ್ಲಿನ ಅಕ್ಷಾಂಶ ರೇಖಾಂಶವನ್ನ ಇಟ್ಟು ಗಣಿತ ಮಾಡಿದ್ರೆ ಅಲ್ಲಿ ಬರುವಾಗ ನಮಗೊಂದೆರಡು ನಿಮಿಷದ ವ್ಯತ್ಯಾಸಗಳು ಇಲ್ಲಿನವ್ರು ನೋಡಿದಾಗ ಅದು ಕಂಡೇ ಕಾಣ್ತದೆ. ಅಲ್ಲಿಗಾಗುವಾಗ ಅದು ಸರಿ. ಗಣಿತ ನಾವು ಯಾವ ಭಾಗದಲ್ಲಿ ನಿಂತುಕೊಂಡು ಖಗೋಳವನ್ನು ನಾವು ವಿಂಗಡಣೆ ಮಾಡಿ ಗಣಿತವನ್ನು ಮಾಡಿ ಉತ್ತರವನ್ನು ಕಂಡುಕೊಳ್ತೇವೋ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಆಯಾಯ ಭೂಭಾಗದಲ್ಲಿ ಅನುಕರಣೆ ಮಾಡಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ಆ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳು. ಬಹಳ ದೊಡ್ಡ ವ್ಯತ್ಯಾಸಗಳು ಬಂದರೆ ಅದು ತಪ್ಪು ಅಂತಲೇ ಕನ್ಸಿಡರ್ ಆಗೋದು. 2 ಇಸ್ ಈಕ್ವಲ್ ಟು ಅದು 4 ಆಗಬೇಕು. 4.5 ಆಗೋದಿಲ್ಲ, 3.5 ಆಗೋದಿಲ್ಲ ಯಾವ ಕಾರಣಕ್ಕೂ ಕೂಡ. ಹಾಗಾಗಿ ಪಂಚಾಂಗಗಳಲ್ಲಿ ಯಾವುದೋ ರೀತಿಯ ದೊಡ್ಡ ಬದಲಾವಣೆಗಳು ಆಗಿದೆ ಅಂತಂದ್ರೆ ಖಂಡಿತ ಅದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರದ್ದು ಕೂಡ ಅದು ತಪ್ಪು ಗಣಿತ ಮತ್ತೆ ಸರಿ ಗಣಿತ ಅಂತ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇದು ನನ್ನ ಗುರುಗಳು ಯಾವಾಗ್ಲೂ ನನಗೆ ಹೇಳ್ತಿದ್ದಂತ ಮಾತು. ಗಣಿತದಲ್ಲಿ ಎರಡೇ ಇರುವುದು, ಒಂದು ಸರಿಯಾದದ್ದು, ಇನ್ನೊಂದು ತಪ್ಪಾದದ್ದು ಅಂತ ಬಿಟ್ರೆ ಬೇರೆ ಇನ್ನೊಂದು ಇಲ್ಲ. ಸೊ ಸರಿಯಾದದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳುವುದೇ ಉತ್ತರ. ಹಾಗಾಗಿ ಇದರೊಳಗೆ ಇನ್ನೊಂದನ್ನು ನಾವು ಹುಡುಕಬಹುದು, ಸಾಂಸ್ಕೃತಿಕವಾಗಿ ಹುಡುಕಬಹುದು. ಜಾನಪದ ದೃಷ್ಟಿಯಲ್ಲಿ ಯುಗಾದಿಯನ್ನ ನಾವು ಕಾಣಬಹುದು. ಜಾನಪದದ ದೃಷ್ಟಿ ಅಥವಾ ಸಾಂಸ್ಕೃತಿಕತೆಯ ದೃಷ್ಟಿ ಅಂತಂದ್ರೆ ಇಷ್ಟೇ, ಪ್ರಕೃತಿಯನ್ನ ಬಿಟ್ಟಂತ ಬದುಕು ಮನುಷ್ಯನಿಗೆ ಇಲ್ಲವೇ ಇಲ್ಲ ಅಂತ ಹೇಳುವುದೇ ಅದಕ್ಕೆ ಉತ್ತರ. ನಮ್ಮ ಯಾವುದೇ ಆಚರಣೆಗಳನ್ನು ತಕೊಳ್ಳಿ ನೀವು, ಅದರಲ್ಲಿ ಒಂದು ಧಾರ್ಮಿಕವಾದಂಥ ಉತ್ಕೃಷ್ಟವಾದಂತಹ ಸಂದೇಶದ ಜೊತೆಗೆ ನಮ್ಮ ಪ್ರಕೃತಿಯ ಜೊತೆಗಿನ ಆಚರಣೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಪ್ರಕೃತಿಯ ಚಿಗುರು, ಬೇವಿನ ಚಿಗುರನ್ನು ನಾವು ಕಾಣ್ತೇವೆ. ಪ್ರಕೃತಿಯ ಧಾನ್ಯವನ್ನು ನಾವು ಸ್ವೀಕಾರ ಮಾಡ್ತೇವೆ. ಆ ಧಾನ್ಯದಿಂದ ತೈಲವನ್ನು ಸ್ವೀಕಾರ ಮಾಡ್ತೇವೆ. ಹೀಗೆ ಪ್ರಕೃತಿಯ ಕೊಟ್ಟಂಥ ಎಲ್ಲವುದನ್ನು ನಾವು ಸ್ವೀಕಾರ ಮಾಡುತ್ತೇವೆ. ನಮ್ಮ ಬದುಕಿಗೆ ಅದನ್ನು ಉಪಯೋಗಕಾರಿಯಾಗಿ ನಾವು ಅದನ್ನು ಉಪಯೋಗಿಸ್ತೇವೆ. ಹಾಗಿರುವಾಗ ಅಲ್ಲಿ ನಿಮಗೆ ಏನು ಜಾನಪದ ಮತ್ತು ಸಾಂಸ್ಕೃತಿಕತೆ ಮತ್ತು 10 ಜನ ನಾವು ಸೇರ್ತೇವೆ. ಹೊಸತನದ ಒಂದು ಚಿಂತನೆಯ ಮತ್ತು ಏನೋ ಒಂದು ಖುಷಿ ಪಡುವಂತಹ ಒಂದು ಕೆಲಸವನ್ನು ಆ ಸಂದರ್ಭಗಳಲ್ಲಿ, ಹಬ್ಬಗಳಲ್ಲಿ 10 ಜನ ಸೇರಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ನಾವು ತಯಾರು ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಊಟ ಮಾಡುವಂತಹ ಸಂಭ್ರಮ. ಆ ಸಂಭ್ರಮದ ಮಾನಸಿಕತೆಯಲ್ಲಿ ವಿಜ್ಞಾನ ಇದೆ ಅಂತ. ಈಗ ಉದಾಹರಣೆಗೆ ನಾವು ಏನೋ ಒಂದು ಕ್ರಿಯೆಗಳನ್ನು, ಆಕ್ಟಿವಿಟೀಸನ್ನು ಮಾಡಿದಾಗ ನಮಗೆ ಸಂತೋಷವನ್ನು ಕೊಡುತ್ತೆ. ಉದಾಹರಣೆಗೆ ಮೊಬೈಲನ್ನು ಸ್ಕ್ರೋಲ್ ಮಾಡೋದು ನಮಗೆ ಸಂತೋಷ ಕೊಡುತ್ತು ಅಂತ ಇಟ್ಕೊಳ್ಳಿ. ಸೊ ಆ ಸಂತೋಷವನ್ನು ಕ್ವಾಲಿಟಿಯ ಸಂತೋಷ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕಾಗೋದು. ಯಾವುದೊಂದು ಒಳ್ಳೆಯ ವಿಷಯದ ಬಗ್ಗೆ 10 ಜನ ಕೂತು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ, ಅದೊಂದು ಕ್ವಾಲಿಟಿಯ ಮತ್ತು ಅದರಿಂದ ನಮಗೆ ಲಾಭ ಆಗಬಹುದಾದಂತಹ ಒಂದಷ್ಟು ವಿಚಾರಗಳು ನಮ್ಮ ಬದುಕಿಗೆ ಸಿಕ್ಕಾಗ ಅದನ್ನು ಕ್ವಾಲಿಟಿಯ ಒಂದು ಸಂದರ್ಭ ಅಂತ. ನಮ್ಮ ಮನಸ್ಸು ಒಂದು ಕ್ರಿಯಾತ್ಮಕವಾದಂತಹ ದಾರಿಯಲ್ಲಿ ಇರಬೇಕು. ಯಾವ ಕ್ರಿಯೆ? ಅದು ಪಾಸಿಟಿವ್ ಕ್ರಿಯೆ, ಧನಾತ್ಮಕವಾದಂತಹ ಕ್ರಿಯೆ ಆಗಿರಬೇಕು. ಧನಾತ್ಮಕ ಕ್ರಿಯೆ ಈ ಒಬ್ಬ ಸಾಹಿತಿ ಅಥವಾ ಒಂದು ಕವಿ ಅಥವಾ ಹಾಸ್ಯಗಾರ ಅಂತ ಇಟ್ಕೊಳ್ಬೋದು. ಒಬ್ಬ ವ್ಯಕ್ತಿ ಅದ್ಭುತವಾದೊಂದು ಮಾತನ್ನು ಹೇಳಿದ್ದನ್ನು ನಾನು ಗಮನಿಸಿ. ಮ್ಯೂಸಿಕ್ ಹೇಳಿದರೆ ಇವತ್ತು ನಾವು ಕೇಳುವ ಮ್ಯೂಸಿಕ್ ಅನ್ನುವಂಥದ್ದು ಅದರಲ್ಲಿ ಎಮ್ಮು ತೆಗಿಬೇಕು, ಆಗ ಯು ಸಿಕ್ ಅಂತ ಉತ್ತರ ಬರ್ತದೆ. ಅಲ್ಲಿ ಆ ಮ್ಯೂಸಿಕ್ಕನ್ನು ಕೇಳೋದ್ರಿಂದ ನಿನಗೆ ಅನಾರೋಗ್ಯ ಬರ್ತದೆ ಅಂತ. ನಮ್ಮ ಮೆದುಳು ಅದು ಯಾವ ರೀತಿಯ ಶಬ್ದ ತರಂಗಗಳನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ತದೆ, ಯಾವ ರೀತಿಯ ಶಬ್ದ ತರಂಗಗಳು ನೆಗೆಟಿವ್ ಆಗಿ ರಿಸೀವ್ ಮಾಡ್ತದೆ ಅಂತ ಹೇಳುವುದಕ್ಕೆ ಅವ್ರು ಕೊಡುವಂಥ ಉತ್ತರ ಎಷ್ಟು ಸತ್ಯ ಅಂತಂದರೆ, ಇಟ್ಸ್ ಟ್ರೂ, ಇದು ಸತ್ಯ, ಇದು ವಾಸ್ತವ. ನಮ್ಮಲ್ಲಿ ನಮ್ಮ ಮತಿ, ನಮ್ಮ ಬುದ್ಧಿ ಇದೆಲ್ಲವುದೂ ಕೂಡ ಧನಾತ್ಮಕವಾಗಿ ಅದು ಸಂಚಾರವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಇಷ್ಟೇ ವೇಗವೋಗಗಳಿಂದ ಶಬ್ದ ತರಂಗಗಳು ಬಂದು ಅಕ್ಸೆಪ್ಟೆನ್ಸ್ ಆಗಬೇಕು ಹೇಳುವಂಥದ್ದು ನಿಯಮ ಉಂಟು. ಅದು ನಮ್ಮ ಪ್ರಾಚೀನರಲ್ಲಿತ್ತು. ಪ್ರಾಚೀನರು ಅದಕ್ಕೆ ಅನುಗುಣವಾದಂತಹ ಶಬ್ದ ತರಂಗಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ನಾವಿವತ್ತು ನಮಗದೆಲ್ಲ ಓಲ್ಡ್,
ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ. ನಮ್ಮ ಮಾನಸಿಕತೆಗಳು, ನಮ್ಮ ಮೆದುಳು, ನಮ್ಮ ಬುದ್ಧಿ, ಅದು ಅಲ್ಟಿಮೇಟ್ ಟೋಟಲ್ ಒಂದು ಸಿಸ್ಟಮ್ಮು ಸೆಟಪ್ಪೇ ನೆಗೆಟಿವ್ ಕಡೆಗೆ ಹೋಗುವಂತಹ ಕಾಲಘಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳುವಂಥದ್ದು. ಹಾಗಾಗಿ ನಮ್ಮ ಮಾನಸಿಕತೆಯನ್ನು ಧನಾತ್ಮಕವಾಗಿ ಆಕ್ಟಿವ್ ಮೋಡ್, ಆಯು ಪ್ರಮಾಣಗಳಾಗಿರ್ಬೋದು ಅಥವಾ ನಮ್ಮ ಅಚೀವ್ಮೆಂಟ್ಗಳಾಗಿರ್ಬೋದು, ಅಚೀವ್ಮೆಂಟ್ ಮಾಡಿದವರನ್ನೆಲ್ಲ ನೀವು ಗಮನಿಸ್ತಾ ಹೋಗಿ. ಆ ಕ್ಯಾರೆಕ್ಟರನ್ನು ನಮ್ಮ ಮುಂದೆ ಇಟ್ಕೊಂಡು ಒಂದು ಸಾಧನೆ ಮಾಡಿದಂತಹ ಒಂದೊಂದು ಕ್ಯಾರೆಕ್ಟರ್ಗಳನ್ನು ಮುಂದೆ ಇಟ್ಕೊಳ್ಳೋಣ. ವಿವೇಕಾನಂದರನ್ನ ತಗೊಂಬನ್ನಿ, ರಾಮಕೃಷ್ಣ ಪರಮಹಂಸರನ್ನ ತಗೊಂಬನ್ನಿ, ಅಥವಾ ವಾಜಪೇಯಿ ಅವರನ್ನ ತಗೊಂಬನ್ನಿ, ರಾಜಕಾರಣಿಗಳನ್ನು ತಗೊಳ್ಳೋಣ, ಶಾಸ್ತ್ರೀಜಿಯವರನ್ನ, ಒಬ್ಬೊಬ್ಬರನ್ನೇ ತಗೊಂಬನ್ನಿ. ಆ ಕ್ಯಾರೆಕ್ಟರ್ಗಳ ಆತ್ಮಚರಿತ್ರೆಗಳಿದ್ರೆ ನಾವು ಅದನ್ನು ಗಮನಿಸ್ಬೇಕು. ಆಗ ನಾವು ಬಹಳ ಪ್ರಾಚೀನ ರಾಮ ಲಕ್ಷ್ಮಣರು, ಭರತ ಶತ್ರುಘ್ನ, ಕೃಷ್ಣ, ಕೌರವ, ಇವ್ರು ಯಾರು ಬೇಡ ನಮ್ಗೆ. ಅದು ಬಹಳ ದೂರದ ಕತೆ, ಕಲ್ಪನೆ ಕತೆ ಅಂತ ಬೇಕಾದ್ರೆ ಬಿಟ್ಬಿಡೋಣ. ವಾಸ್ತವ ವ್ಯವಸ್ಥೆಯ ಜಗತ್ತಿನಲ್ಲಿ ಸಾಧಕ ಪುರುಷರು 200-300 ವರ್ಷ ಅನ್ನುವಂಥದ್ದೇನಿದೆ, ಇದೇನು ಬಹಳ ಹಳೆ ಕತೆಗಳಲ್ಲ. ಸೊ ಇದನ್ನಾದ್ರೂ ನಾವು ಇದೆಲ್ಲ ಈ ಅಚೀವ್ಮೆಂಟ್ಗಳು, ಈ ಶಂಕರಾಚಾರ್ಯರು ಇಡೀ ದೇಶವನ್ನು ಸುತ್ತಿದ್ದಾರೆ ಅಂತ ಹೇಳಿ. ಆ ಕಾಲಮಾನದಲ್ಲಿ ಏನಿತ್ತು? ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಟ್ಯಾಲೆಂಟು, ಅವರ ಅಚೀವ್ಮೆಂಟ್ಗಳ ಬಗ್ಗೆ ಆ ಕಾಲದಲ್ಲಿ ಏನಿತ್ತು? ಏನು ಮೂಲಭೂತ ಸೌಕರ್ಯಗಳಿದ್ರು ಇದ್ದು ಏನು ಸಾಧನೆಯನ್ನು ಮಾಡಿದ್ರು, ಹೇಗೆ ಸಾಧನೆಯನ್ನು? ಅಬ್ದುಲ್ ಕಲಾಂ ಅವರನ್ನು ತಗೊಳ್ಳಿ. ಸೊ ನಮಗೆ ಸಾಧಕ ಪಥಕ್ಕೆ, ಸಾರ್ಥಕತೆ ಜೀವನಕ್ಕೆ ಸಾಧಕ ಪಥ ಹೇಳುವಂಥದ್ದಕ್ಕೆ ಬಹಳಷ್ಟು ಸಾಧನೆ ಮಾಡಿದ ಪುರುಷರುಗಳು ನಮ್ಮ ಮುಂದೆ. ಅದಕ್ಕೆಲ್ಲದಕ್ಕೂ ಕಾರಣ ಏನು ಕೇಳಿದರೆ, ನಮ್ಮ ಮಾನಸಿಕತೆ ಹೇಳುವಂಥದ್ದು ಧನಾತ್ಮಕವಾಗಿ ಪ್ರವಹಿಸಬೇಕು ಅಂತ ಹೇಳುವಂಥದ್ದು. ಪಾಸಿಟಿವ್ ಥಾಟ್ ಪ್ರೋಸೆಸ್ ಪ್ರತಿಯೊಂದರಲ್ಲಿಯೂ ಕೂಡ ನಮಗೆ ಪ್ಲಸ್ ಕಾಣಲೇಬೇಕು. ಆ ಪ್ಲಸ್ಸನ್ನು ಕಾಣಬೇಕಾದಂತಹ ಮನಸ್ಥಿತಿ ನನ್ನದಾಗಬೇಕು ಅನ್ನುವಂಥ ಬಲವಾದ ಬೀಜವನ್ನು ನಮ್ಮ ಮನಸ್ಥಿತಿಯಲ್ಲಿ ನಾವು ಬಿತ್ತಬೇಕು. ಅದಕ್ಕಿಂತಹ ಪರ್ವಕಾಲಗಳು ಪೂರಕ ಅನ್ನುವುದು ನಮ್ಮ ಹಿರಿಯರ ನಂಬುಗೆ ಮತ್ತು ನಿರ್ಣಯ. ಹಾಗಾಗಿ ನಾವು ಯುಗಾದಿಯನ್ನು ದೃಷ್ಟಿಸುವಾಗ ಒಂದು ಪಾಸಿಟಿವ್ ಆಗಿ ದೃಷ್ಟಿಸುವ, ಧನಾತ್ಮಕವಾಗಿ ದೃಷ್ಟಿಸುವ, ನಾನು ಒಳ್ಳೆಯದಾಗಬೇಕು ಅನ್ನೋದಕ್ಕಿಂತಲೂ ನಾವೆಲ್ಲರೂ ಒಳ್ಳೆಯದಾಗಬೇಕು ಹೇಳುವ ಭಾವದಿಂದ ಆ ಬ್ರಾಡ್ ಮನಸ್ಥಿತಿ ಇರುವುದಿದ್ರೆ ಜಗತ್ತಿನಲ್ಲಿ ಏಕೈಕ ಜ್ಞಾನ ಪರಂಪರೆ ಅದು ಭಾರತದ ಜ್ಞಾನ ಪರಂಪರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಗುರುಗಳೇ ಹೇಳಿದ್ರಿ, ಆದರೆ ನಮ್ಮ ಹಿರಿಯರು ಹಿಂದೆ ಆಚರಣೆ ಮಾಡ್ತಾ ಇದ್ದಕ್ಕೂ ಇವಾಗ ನಮ್ಮ ಯುವ ಪೀಳಿಗೆ ಆಚರಣೆ ಮಾಡ್ತಾ ಇರುವಂತಹ ಈ ಯುಗಾದಿ ಹಬ್ಬಕ್ಕೂ ಏನು ವ್ಯತ್ಯಾಸ ಇರುವಂಥದ್ದು? ಕಾಲದ ದೃಷ್ಟಿಯಲ್ಲಿ ಬಹಳಷ್ಟು ಆ ಬದಲಾವಣೆ ಹೇಳುವಂತಹದ್ದು ಪ್ರಕೃತಿ ಸಹಜವಾಗಿಯೇ ತನ್ನಿಂದ ತಾನಾಗಿಯೇ ಬದಲಿಸಿಕೊಳ್ತಾ ಹೋಗುತ್ತೆ ಅಂತ. ಇವತ್ತು ನಾವು ಪ್ರಕೃತಿಯೇ ಬದಲಾವಣೆಯನ್ನ ಸೂಚನೆ ಕೊಡ್ತಾ ಇದೆ. ಏನನ್ನ? ನಾವು ಹಿಂದೆ ಹೇಳ್ತಿದ್ದಂಥ ಕಾಲದಲ್ಲಿ ಮಳೆಗಾಲ ಅಂತ ಏನು ನಾವು ಹೇಳ್ತಾ ಇದ್ವಿ, ಆ ಮಳೆಗಾಲದಲ್ಲಿಯೇ ಇವತ್ತು ಮಳೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಮನುಷ್ಯನ ವ್ಯತಿರಿಕ್ತವಾದಂಥ ಬದುಕಿನ ಕ್ರಮ. ಪ್ರಕೃತಿಯ ಜೊತೆಗೆ ಮನುಷ್ಯ ಹೇಗಿರಬೇಕು ಹಾಗೆ ಇಲ್ಲದೆ ಇರುವುದೇ ಅದಕ್ಕೆ ಕಾರಣ. ಪ್ರಕೃತಿಯಲ್ಲಿ ಪ್ರಕೃತಿಯ ಜೊತೆಗೆ ನಾವು ಎಂತಹ ಸಂಬಂಧಗಳನ್ನ ಇಟ್ಕೊಂಡಿದ್ವಿ, ಇವತ್ತು ಎಂತಹ ಸಂಬಂಧಗಳನ್ನ ಇಟ್ಕೊಂಡಿದ್ದೇವೆ ಅನ್ನುವುದು ಇದಕ್ಕೆ ಕಾರಣ. ಹಾಗಾಗಿ ಪ್ರಕೃತಿ ಮನುಷ್ಯ ನಿರೀಕ್ಷೆ ಮಾಡಿದ ಹಾಗೆ ಸ್ಪಂದಿಸ್ತಾ ಇಲ್ಲ. ಬಿಕಾಸ್ ಆಫ್ ರೀಸನ್, ಅದಕ್ಕೆ ಕಾರಣ ಮನುಷ್ಯ. ಸೊ ಹಾಗಾಗಿ ಹಿಂದೆ ನಡೀತಿದ್ದಂತಹ ರೀತಿ ನೀತಿಗಳು ಇವತ್ತು ವಾಸ್ತವದಲ್ಲಿ ನಡೀತಿರುವಂತಹ ಇದಕ್ಕೆ ಇವತ್ತು ಭಕ್ತಿಯ ಭಾವಗಳಿಲ್ಲ, ಗೌರವದ ಭಾವಗಳಿಲ್ಲ, ಪ್ರೀತಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಒಂದು ವಸ್ತುವನ್ನ ಪ್ರೀತಿ ಮಾಡಲಿಕ್ಕೆ ಶುರು ಹಚ್ಕೊಂಡಿದ್ದೇವೆ. ಒಂದು ಜೀವ ಇರುವ ವ್ಯಕ್ತಿಯನ್ನ ಪ್ರೀತಿ ಮಾಡುವುದನ್ನು ನಿಲ್ಲಿಸಿದ್ದೇವೆ. ನಾವು 4 ಜನ ಮನೆಯಲ್ಲಿದ್ದೇವೆ ಅಂತ ಅಂದುಕೊಳ್ಳಿ, 4 ಜನರ ಕೈಯಲ್ಲಿ 4 ಮೊಬೈಲ್ ಇರ್ತದೆ. ಬಿಟ್ರೆ 4 ಜನ 4 ನಿಮಿಷ 24 ಗಂಟೆಯಲ್ಲಿ ಕೂತ್ಕೊಂಡು ಒಂದು ವಿಷಯದ ಬಗ್ಗೆ ಸಂವಹನ ಮಾಡುವ ಕಾಲದಲ್ಲಿ ನಾವಿಲ್ಲ ಅಂತಂದ್ರೆ ನಮ್ಮ ಮಾನಸಿಕತೆ ಎಲ್ಲಿಗೆ ಹೋಗಿದೆ ಅಂತ ಹೇಳುವಂತಹದ್ದು ಪ್ರಶ್ನೆ. ಹಾಗಾಗಿ ಕಾಲ ಬದಲಾಗಲಿಲ್ಲ, ಮನುಷ್ಯನ ಮಾನಸಿಕತೆಯಲ್ಲಿ ಬದಲಾವಣೆಯನ್ನ ಕಂಡುಕೊಂಡಿದ್ದಾನೆ. ನಾವು ಹೇಳ್ತೇವೆ ಕಾಲ ನಥಿಂಗ್, ಕಾಲ ಏನು ಬದಲಾಗಲಿಲ್ಲ. ಮನುಷ್ಯನ ಮಾನಸಿಕತೆಗೆ ನೆಗೆಟಿವಿಟಿ ತುಂಬಿಕೊಂಡು ನಾವು ಓಡ್ತಾ ಇದ್ದೇವೆ. ಸೊ ಹಾಗಾಗಿ ನಮ್ಗೆ ಅನ್ನಿಸ್ತಾ ಇದೆ ಭ್ರಮೆಯಲ್ಲಿ ಕಾಲ ಬದಲಾಗಿದೆ. ನಥಿಂಗ್, ಕಾಲ ಏನು ಬದಲಾಗಿದೆ? ಅದೆಲ್ಲವುದು ಹಾಗೇ ಇದೆ. ಅದರ ಒಳಗಿರುವ ನಾವುಗಳು ಬದಲಾದದ್ರಿಂದ ನಮಗೆ ಕಾಲ ಬದಲಾದಂತೆ ಕಾಣಿಸ್ತಾ ಇದೆ. ಅಷ್ಟೇ ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಪ್ರಾಚೀನ ವ್ಯವಸ್ಥೆಯಲ್ಲಿದ್ದಂತಹ ಒಂದು ಆಚರಣೆಯ ವ್ಯವಸ್ಥೆಗಳೇನಿದ್ದಾವೆ, ವಸ್ತುಸ್ಥಿತಿಯಲ್ಲಿ ಇವತ್ತು ಆ ಮಟ್ಟದಲ್ಲಿ ನಮಗೆ ಆಚರಣೆ ಮಾಡುವಲ್ಲಿ
ನಮಗೆ ನಮ್ಮ ಬದುಕಿನ ಕೆಲವೊಂದಿಷ್ಟು ಒತ್ತಡಗಳು, ಅನಿವಾರ್ಯತೆಗಳು ಅದೆಲ್ಲ ನಾವೇ ತಂದುಕೊಂಡದ್ದು. ಆ ಅನಿವಾರ್ಯತೆಗಳು ಮತ್ತೆ ಎಲ್ಲವೂ ಬೇಗ ಆಗಬೇಕು ನಮಗೆ ಬದುಕಿನಲ್ಲಿ. ನಾನು ಬೇಗ ಓದಬೇಕು, ಇದೆಲ್ಲ ನಾಲೆಜನ್ನು ನಾನು ಓದಿ ಕಾಯುವ ತಾಳ್ಮೆ ಮುಗಿಸ್ಲೇಬೇಕು. ಯಾರಿಗೂ ಕೂಡ ಇಲ್ಲ. ಅಂದ್ರೆ ಒಂದನ್ನ ಓದೋಣ, ಅದರಲ್ಲಿ ನಾನು ಟಾಪ್ ಆಗುವ ಅಂತ ಹೇಳುವ ಭಾವ ಯಾರಿಗೂ ಇಲ್ಲ. ಎಲ್ಲವೂ ನನಗೆ ಗೊತ್ತು. ನೀವು ಎಲ್ಲವೂ ತಿಳ್ಕೊಳ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಇಂಪಾಸಿಬಲ್ ವಿಷಯ. ಇದು ಸಾಧ್ಯ ಇಲ್ಲ. ನಾನು ಯಾವುದನ್ನ ಹಿಂಬಾಲಿಸ್ತಾ ಇದ್ದೇನೆ ಅದರಲ್ಲಿ ನಾನು ಪೂರ್ಣತೆಯನ್ನು ಹೊಂದಬೇಕು. ನಾನೀಗ ಪತ್ರಕರ್ತನಾಗಿ ಕೆಲಸ ಮಾಡಬೇಕು, ಎಸ್, ಅದರಲ್ಲಿ ಎಷ್ಟು ಆಳ ನಾನು ಹೋಗ್ಲಿಕ್ಕೆ ಸಾಧ್ಯ. ನಾನೊಬ್ಬ ಫಿಲಾಸಫರ್ ಆಗಿ ಜೀವನವನ್ನು ನಡೆಸ, ನಾನು ಆ ಸಬ್ಜೆಕ್ಟ್ನಲ್ಲಿ ಎಷ್ಟು ಆಳವನ್ನು ಹೋಗ್ಲಿಕ್ಕೆ ಸಾಧ್ಯ, ಇದು ನನ್ನ ಥಾಟಲ್ಲಿ ಇರಬೇಕು. ಏನನ್ನೇ ಮಾಡಿದರೂ ಕೂಡ ಅದರಲ್ಲಿ A+ ಇರಬೇಕು ಮಾರ್ಕ್. ಏನೇ ಮಾಡಿ ನೀವು, ಅದು ಯಾವುದೇ ವಿಷಯಗಳು, ನಮಗೆ ಎಲ್ಲವುದೂ ಬೇಕು ಹೇಳುವಂಥ ಹಪಾಪಿತನ, ಎಲ್ಲವುದರಲ್ಲೂ ನಾನು ಎಕ್ಸ್ಪರ್ಟ್, ಇಟ್ಸ್ ನಾಟ್. ಇದು ಯಾವ ಕಾರಣಕ್ಕೂ ಎಲ್ಲವುದರಲ್ಲಿಯೂ ನಾನೊಬ್ಬ A+ ಮನುಷ್ಯ ಆಗಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಾಲೆಜ್ ಪರ್ಪಸ್ಸು ಅದು ಜೀವನವೇ ನಿಮಗೆ ಕೊಡ್ತಾ ಹೋಗ್ತದೆ. ಹಂತ ಹಂತದಲ್ಲಿ ನಿಮಗೆ ಜೀವನವೇ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಪ್ರಕೃತಿಯೇ ನಿರ್ಣಯಿಸಿಕೊಂಡು ಕೊಡ್ತಾ ಹೋಗ್ತದೆ, ನಮ್ಮ ಜೀವಯೋಗ್ಯತೆಗೆ ಅನುಗುಣವಾಗಿ. ನಾನು ಯಾವುದನ್ನು ಸ್ವೀಕಾರ ಮಾಡಬಹುದು, ಯಾವುದನ್ನು ಸ್ವೀಕಾರ ಮಾಡಬಾರ್ದು ಅನ್ನೋದು ಪ್ರಕೃತಿಯ ನಿರ್ಣಯವನ್ನು ಕೊಟ್ಟು ನನ್ನಲ್ಲಿ ಅದನ್ನು ಮಾಡಿಸ್ತದೆ. ಇದು ರಿಯಾಲಿಟಿ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಹಾಗಾಗಿ ಕಾಲ ಬದಲಾಗದೆ ವ್ಯಕ್ತಿಯ ಮಾನಸಿಕತೆ ಬದಲಾವಣೆ ಆಗಿರುವಂಥದ್ದೇ ಈ ಬದಲಾವಣೆಗೆ ಕಾರಣಗಳು ಅಂತ ಹೇಳುವಂಥದ್ದು ಒಂದು. ಆದರೆ ವಾಸ್ತವತೆಯಲ್ಲಿ ಯುಗಾದಿಯ ಮೌಲ್ಯ ಎಂದೂ ಕೂಡ ಕಮ್ಮಿ ಆಗಲಿಲ್ಲ. ಭಕ್ತಿಯ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ, ಬಾಂಧವ್ಯಗಳು ಮತ್ತು ಐಕ್ಯತೆಗಳು ಇದೆಲ್ಲದರ ಕೊರತೆ ಇದೆ. ಇದೆಲ್ಲವುದು ನಾವು ತಂದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಕಾರಣ ಏನು ಕೇಳಿದರೆ ಆರೋಗ್ಯಪೂರ್ಣವಾದಂಥ ಬದುಕಿಗೋಸ್ಕರ. ಇಲ್ಲದಿದ್ದರೆ ನಮಗೆ ಏನು ಬೆಲ್ಲಕ್ಕಿಂತ ಜಾಸ್ತಿ ಬೇವಿರ್ತದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ್ದೇವೆ, ಹುಟ್ಟಿದ ಮೇಲೆ ಬದುಕುತ್ತೇವೆ, ಬದುಕಿದ ಮೇಲೆ. ಆದರೆ ಹುಟ್ಟು ಮತ್ತೆ ಕೊನೆ ಅಂತ ಹೇಳುವುದರ ನಡುವೆ ಇರುವಂತ ಜರ್ನಿ ಏನಿದೆ, ಇದರಲ್ಲಿ ಒಂದು ಸಾರ್ಥಕತೆ ಬೇಕಲ್ಲ. ಎಲ್ಲರೂ ಹುಟ್ಟಿದಾಗೆ ಹುಟ್ಟಿದ್ವಿ ಅನ್ನುವುದಕ್ಕೆ ಆಗುವುದೇ ಹೌದಾದ್ರೆ ನಮ್ಮ ಮನುಷ್ಯ ಜೀವನಕ್ಕೆ ಏನು ಬೆಲೆ ಬಂತು ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ಕೂಡುದು ಅಂತ ಒಂದು ಸಾರ್ಥಕತೆ ಬೇಕು. ಎಲ್ಲರನ್ನ ಮೆಚ್ಚಿಸುವ ಸಾರ್ಥಕತೆ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಆತ್ಮ ನಮ್ಮನ್ನ ಮೆಚ್ಚಿಸಿಕೊಳ್ಳುವಂತಹ ಒಂದು ಸಾರ್ಥಕತೆ. ಆ ಸಾರ್ಥಕತೆಯನ್ನ ಕಾಣಬೇಕು ಅನ್ನುವುದೇ ಆದರೆ ನಮ್ಗೆ ಇದೆಲ್ಲ ಅವಶ್ಯಕತೆ. ಅಂದ್ರೆ ಪ್ರಾಚೀನ ವ್ಯವಸ್ಥೆ ಅನ್ನುವಂಥದ್ದು ಇವತ್ತಿಗೂ ಕೂಡ ವಾಸ್ತವ. ಅದು ಅದರಲ್ಲಿ ಯಾವುದೇ ರೀತಿಯ ಅವೈಜ್ಞಾನಿಕವಾದಂತಹ ಜೀವನ ಕ್ರಮಗಳು ಇಲ್ಲವೇ ಇಲ್ಲ. ಅವೈಜ್ಞಾನಿಕವಾದಂತಹ ಜೀವನ ಕ್ರಮ ನಮಗೆ ಅನ್ನುವುದು ಯಾಕೆ ನಮಗೆ ಅನ್ನಿಸ್ತದೆ ಕೇಳಿದ್ರೆ, ಒಂದು ನಮಗೆ ಅದರ ಅರಿವಿಲ್ಲ. ಇವತ್ತು ನಾವು ನೆಗೆಟಿವ್ ವೇನಲ್ಲಿ ಜಾಸ್ತಿ ಜರ್ನಿ ಮಾಡ್ತಾ ಇದ್ದೇವೆ. ಇದು ಎರಡು ಕಾರಣಗಳು ಬಿಟ್ಟರೆ ಬೇರೆ ಇನ್ನೇನು ಕಾರಣ ಇಲ್ಲ. ಹಾಗಾಗಿ ನಮ್ಮ ಮಾನಸಿಕತೆಯನ್ನ ವಾಸ್ತವತೆಗೆ ತಂದುಕೊಳ್ಬೇಕು, ಅದನ್ನ ಧನಾತ್ಮಕವಾಗಿ ವಾಸ್ತವತೆಗೆ ತಂದುಕೊಳ್ಬೇಕು. ಒಂದು ವಿಷಯ ಬಂದಾಗ ಅದನ್ನ ವಿಮರ್ಶೆ ಮಾಡುವಂತಹ ಜ್ಞಾನವನ್ನ ಪಡೆದುಕೊಂಡು ವಿಮರ್ಶೆಗೆ ಇಳಿಬೇಕು. ಆಗ ನಿಮ್ಗೆ ಅದರಲ್ಲಿರುವಂಥ ರಿಯಾಲಿಟಿ ನಿಮ್ಮ ಅನುಭವಕ್ಕೆ ಬರ್ತದೆ. ಸಕ್ಕರೆ ತಿನ್ನದೆ ಸಕ್ಕರೆ ಬಗ್ಗೆ ಜಜ್ಮೆಂಟ್ ಕೊಟ್ಟ ಹಾಗೆ ಆಗ ಕೂಡುದು. ಯಾವುದೇ ಆದರೂ ಕೂಡ ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಿದಾಗ ನಮಗೊಂದು ಅನುಭವ ಆಗ್ತದೆ. ಆಗ ಬರುವ ವರ್ಷ ನಾವು ಅದು ಬೇಕೋ ಬೇಡೋ ಅಂತ ಡಿಸೈಡ್ ಮಾಡಬೇಕು. ಓಕೆ, ಎಸ್. ಹೊಸ ಗುರಿ, ಹೊಸ ವರ್ಷ, ಹೊಸ ಹರ್ಷ ಎಲ್ಲವೂ ಕೂಡ ಇರಬೇಕು. ಕಾಲ ಬದಲಾಗಿಲ್ಲ, ಕಾಲದ ಜೊತೆ ನಾವು ಬದಲಾಗ್ತಾ ಇದ್ದೀವಿ ಅಷ್ಟೇ. ನಮ್ಮ ವೇಷ ಆಗಿರ್ಬೋದು, ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ಮಾನಸಿಕ ಸ್ಥಿಮಿತ ಏನಿದೆ ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಗುರುಗಳು ಹೇಳಿದ್ರು. ಖಂಡಿತವಾಗ್ಲೂ ಕೂಡ ತುಂಬಾ ಒಂದು ಒಳ್ಳೆಯ ನುಡಿಮುತ್ತುಗಳನ್ನು ಹೇಳಿದ್ರಿ ಅಂತಲೇ ಹೇಳ್ಬೋದು ಗುರುಗಳೇ. ಇನ್ನು ನಮ್ಮ ವೀಕ್ಷಕರಿಗೆ ಹಾಗೆ ಹಿಂದಿನ ಯುವ ಪೀಳಿಗೆಗೆ ಈ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಒಂದು ಮಾತಲ್ಲಿ ಹೇಳೋದಾದ್ರೆ? ನಮ್ಮ ಪರ್ವಕಾಲಗಳು ಅದು ಅರ್ಥಪೂರ್ಣವಾದಂತಹ ಪರ್ವಕಾಲಗಳು, ಒಂದು ವಿಶಾಲ ಮಾನಸಿಕತೆಯನ್ನ ಕೊಡಬಹುದಾದಂತಹ ಪರ್ವಕಾಲಗಳು. ಅದು ಇವತ್ತು ಯುಗಾದಿಗೆ ಮಾತ್ರ ಸೀಮಿತವಾದಂಥ ಮಾತುಗಳನ್ನು ಹೇಳ್ತಾ ಇಲ್ಲ. ಪ್ರತಿಯೊಂದು ಹಬ್ಬಗಳು ನಾವೇನು ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಹಬ್ಬಗಳನ್ನೇನು ಆಚರಣೆ ಮಾಡ್ತೇವೆ, ಇದರ ಹಿಂದೆ ಬಲವಾದಂಥ ಒಂದು ವಿಜ್ಞಾನ ಅಡಗಿದೆ. ಆ ವಿಜ್ಞಾನ ನಮ್ಮ ಜ್ಞಾನಕ್ಕೆ ನಿಲುಕದೇ ಇರಬಹುದು, ಹಾಗಂತ ಆ ವಿಜ್ಞಾನ ಸುಳ್ಳಲ್ಲ. ಇದು ನಮ್ಮ ಮನಸ್ಥಿತಿಯಲ್ಲಿ ಇರಬೇಕಾದದ್ದು. ಆ ವಿಜ್ಞಾನ ಏನು ಅನ್ನುವುದರ ಬಗ್ಗೆ ನಿಮ್ಮ ಅನ್ವೇಷಣೆಯ ಮನಸ್ಥಿತಿ ಇದ್ದರೆ ಅದು ಅದ್ಭುತ. ಅದನ್ನು ಬಹಳ
ಮುಕ್ತ ಮನಸ್ಸಿನಿಂದ ನನ್ನಂಥವನು ಸ್ವೀಕಾರ ಮಾಡ್ತಾನೆ. ಅಂತಹ ಅನ್ವೇಷಣೆ ನಮ್ಮೊಳಗೆ ಇರಬೇಕು. ಈ ಅನ್ವೇಷಣೆಯ ಮಾನಸಿಕತೆಯನ್ನು ಇಟ್ಟುಕೊಂಡು ನೀವು ಈ ಪರ್ವಕಾಲಗಳನ್ನು ಸ್ವೀಕಾರ ಮಾಡಿ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಿಮ್ಮ ಮಾನಸಿಕತೆಯನ್ನು ಚೈತನ್ಯಪೂರ್ಣವಾದಂಥ ಮಾನಸಿಕತೆಯಾಗಿ ಪರಿವರ್ತನೆ ಮಾಡಿ ಬದುಕಿನಲ್ಲಿ ಸಾರ್ಥಕತೆ ಮತ್ತು ಸಾಧನೆಯ ಬದುಕು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳುವಂತಹ ಒಂದು ಏನು ಆತ್ಮವಿಶ್ವಾಸದ ಸಂದೇಶವನ್ನು ನಮ್ಮ ಯುವ ಜನತೆಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ಗುರುಗಳೇ, ಈ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದರೆ ಇಂದಿನ ಯುವ ಪೀಳಿಗೆಗೂ ಕೂಡ ಸಾಕಷ್ಟು ಸಂದೇಶವನ್ನು ನೀಡಿದ್ದೀರಾ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.